ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನನ್ನ ಹಾಸನದ ಜನತೆಗೆ ಹಾರ್ದಿಕವಾದ ಸ್ವಾಗತ ಅಂಡ್ ವೆಲ್ಕಮ್. ಆಕ್ಚುಲಿ ನಮ್ಮ ಪ್ರತಿ ಸಂಚಿಕೆಯಲ್ಲೂ ನಮ್ಮ ಬ್ಯಾಕ್ಗ್ರೌಂಡ್ ನೋಡಿದಾಗ ಅನ್ಕೋತಾ ಇರ್ತೀರಾ ಸುವರ್ಣದ ನಂಬರ್ 1 ಧಾರಾವಾಹಿ ಮಿಲನ ಯಾಕಾದ್ರೆ ಹಿಂದ್ಗಡೆ ಹಾಕಿದ್ದಾರೆ, ಎಲ್ಲಿ ಅವ್ರು ಯಾರು ಬರಲೇ ಇಲ್ವಲ್ಲ ಅಂತ. ಆಕ್ಚುಲಿ ಇವತ್ತು ಸುವರ್ಣ ಅಂದಾಗ ಒಂದು ಕ್ಲಾಸಿ ಸೀರಿಯಲ್, ಯಾವುದೇ ಥರದ ಒಂದು ಜಗಳ ಗಲಾಟೆಗಳಿಲ್ಲದೆ ತುಂಬ ಕೂಲಾಗಿ ಎಲ್ಲರ ಜೀವನದಲ್ಲಿ ನಡೆಯುವಂತಹ ಒಂದು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿಕೊಂಡು ತನ್ನದೇ ಒಂದು ಸ್ಪೆಷಲ್ ಹಾದಿಯಲ್ಲಿ ಹೋಗುವಂತಹ ಧಾರಾವಾಹಿ ಅದು ಮಿಲನ. ಮಿಲನದಲ್ಲಿ ಕತೆ ಹೀರೋ, ಅದರ ಡೈರೆಕ್ಟರ್ ನಿಜವಾದ ಹೀರೋ. ಆದರೆ ಪ್ರತಿಯೊಂದು ಪಾತ್ರವನ್ನು ನಿರ್ವಹಿಸಿರುವಂತಹ ಪಾತ್ರಧಾರಿಗಳು ಕೂಡ ಅದಕ್ಕೆ 100ಕ್ಕೆ 100 ಭಾಗ ಜೀವವನ್ನು ತುಂಬಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಸುಳ್ಳಲ್ಲ. ನಿಮ್ಗೆಲ್ರಿಗೂ ಮಿಲನ ಇಷ್ಟ ಆಯ್ತಲ್ವಾ? ಆ ಕಲಾವಿದರಲ್ಲಿ ಬಂದರೆ ಒಂದ್ಸಲ ಜೋರಾಗಿ ಕೂತ್ಕೊಳ್ಳಿ ನೋಡೋಣ. ಆ ತಂಡ ಎಷ್ಟು ಸಂಸ್ಕಾರಯುತವಾಗಿದೆ ಅಂತಂದರೆ ಆ ಡೈರೆಕ್ಟ್ರು ಮತ್ತು ಅಲ್ಲಿ ಬಂದಿರುವಂತಹ ಹಿರಿಯರೆಲ್ಲ ಫಸ್ಟು ಭೇಟಿ ಮಾಡಿದಾಗ ನಾವು ನಮ್ಮ ಮಿಲನ 300ನೇ ಸಂಚಿಕೆ ಸಂಭ್ರಮವನ್ನು ಗಣಪತಿಯ ಪ್ರಾರ್ಥನೆ ಮುಖಾಂತರನೇ ಶುರು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಅದೇ ತಂಡ ಬಂದು ಒಂದು ಗಣಪತಿಯ ಪ್ರಾರ್ಥನೆಯನ್ನು ಮಾಡುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆ ತಂಡಕ್ಕೆ ಹೀಗೆ ಇರಲಿ, ಆ 300 3000ವಾಗಲಿ ಅಥವಾ ಅವ್ರು ಎಷ್ಟು ಇಚ್ಛೆ ಇಟ್ಕೊಂಡಿದ್ರು ಅಷ್ಟನ್ನು ಸಕ್ರಿಯವಾಗಿ ಮಾಡಲಿ ಅಂತ ಹೇಳ್ತಾ ಮಿಲನ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ, ಅವರಿಗೆ ನಮ್ಮ ಹಾಸನದ ಜನತೆಯಿಂದ ಒಂದು ಭವ್ಯವಾದ ಸ್ವಾಗತ. ಗಜವದನ ಗಿರಿಜಾನಂದನ ಶ್ರೀ ಗಜವದನ ಗಿರಿಜಾನಂದನ ಸ್ವೀಕರಿಸಯ್ಯ ನಮನ. ಹೇ ಮೂಷಕ ವಾಹನ ಸ್ವೀಕರಿಸಯ್ಯ ನಮನ. ಹೇ ಪಾರ್ವತಿ ನಂದನ ಸ್ವೀಕರಿಸಯ್ಯ ನಮನ. ಶ್ರೀ ಗಜವದನ ಸ್ವೀಕರಿಸಯ್ಯ ನಮನ. ಗೊನೆ ಮುರಿದ ಬಾಳೆಹಣ್ಣು ತರವರಿ ಹೂ ಹಣ್ಣು, ಗೊನೆ ಮುರಿದ ಬಾಳೆಹಣ್ಣು ತರವರಿ ಹೂ ಹಣ್ಣು ಸ್ವೀಕರಿಸಯ್ಯ ನಮನ. ಹೇ ಗಿರಿಜಾನಂದನ ಸ್ವೀಕರಿಸಯ್ಯ ನಮನ. ಹೇ ಮೂಷಕ ವಾಹನ ಸ್ವೀಕರಿಸಯ್ಯ ನಮನ. ಶ್ರೀ ಗಜವದನ ಸ್ವೀಕರಿಸಯ್ಯ ನಮನ. ಮತಿವಂತ ಮಂದಿಯ ವಿದ್ಯೆಯ ಅಧಿಕಾರಿ ಅಹಂಕಾರ ಪಡುವಂತ ಹುಂಬರ ಕಡುವೈರಿ. ಮತಿವಂತ ಮಂದಿಯ ವಿದ್ಯೆಯ ಅಧಿಕಾರಿ ಅಹಂಕಾರ ಪಡುವಂತ ಹುಂಬರ ಕಡುವೈರಿ ಸ್ವೀಕರಿಸಯ್ಯ ನಮನ. ಹೇ ಮೂಷಕ ವಾಹನ ಸ್ವೀಕರಿಸಯ್ಯ ನಮನ. ಹೇ ಗಿರಿಜಾನಂದನ ಸ್ವೀಕರಿಸಯ್ಯ ನಮನ. ಶ್ರೀ ಗಜವದನ ಸ್ವೀಕರಿಸಯ್ಯ ನಮನ. ಕಲಿಸಿದ ಗುರುವರ್ಯ ಭುಸನೂರ ಮಠದಯ್ಯ ಸಾವಳಿಗಿ ಶಿವಲಿಂಗ ಗೊಡಗೇರಿ ಗಜನಿಂಗ ಸ್ವೀಕರಿಸಯ್ಯ ನಮನ. ಹೇ ಮೂಷಕ ವಾಹನ ಸ್ವೀಕರಿಸಯ್ಯ ನಮನ. ಹೇ ಗಿರಿಜಾನಂದನ ಸ್ವೀಕರಿಸಯ್ಯ ನಮನ. ಹೇ ಮೂಷಿಕ ವಾಹನ ಸ್ವೀಕರಿಸಯ್ಯ ನಮನ. ಶ್ರೀ ಗಜವದನ ಸ್ವೀಕರಿಸಯ್ಯ ನಮನ. ಸ್ವೀಕರಿಸಯ್ಯ ನಮನ. ಸ್ವೀಕರಿಸಯ್ಯ ಸಾವಿರ ನಮನ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಅದೇನಾಯ್ತು ಗೊತ್ತ ಬುದ್ಧಿ ಬಂದು ಫಸ್ಟು ತಿಮ್ಮುನ್ ತಮ್ಮನು ಇದ್ನ ಬೊಮ್ಮನು ತಿಮ್ಮನ ಹತ್ರ ಹೋಗಿ ಒಂದು ಬೂಟ ನೋಡಿ ಹಂಗೆ ಬಿದ್ದೋಗ್ಬಿಟ್ಟ ಬುದ್ಧಿ. ಈ ಬೊಮ್ಮ ಈ ತಿಮ್ಮನ್ಗೆ ಹೊಡೆದ ಅಲ್ವಾ? ತಿಮ್ಮ ಬಿದ್ದೋಗ್ಬಿಟ್ಟ. ಇಲ್ಲ ಬುದ್ಧಿ, ಅಲ್ಲೇ ಇರೋದು ಪಾಯಿಂಟು. ತಿಮ್ಮನ್ ತಮ್ಮ ಬಿದ್ದದ. ಲೇ ದಡ್ಡ,
ಎಲ್ಲಿಂದಲ ಸಾಕ್ಷಿ ಹೇಳಕ್ ಬಂದಿದ್ಯಾ ನೀನು? ಅಲ್ಲಲೇ ಈ ಬೊಮ್ಮ ಈ ತಿಮ್ಮನ್ ಕೊಡಿದ್ರೆ ತಿಮ್ಮ ತಾನೇ ಬೀಳ್ಬೇಕು, ಬೊಮ್ಮ ಅದಂಗ್ಲೇ ಬೀಳ್ತಾನೆ? ಕೇಳಿ ಇಲ್ಲಿ, ಬೊಮ್ಮನು ತಿಮ್ಮನ್ಗೆ ಹಿಂಗ್ ಹೋಗಿ ಹಿಂಗ್ ಹೊಡ್ಯಕ್ ಹೋದ್ನ, ತಿಮ್ಮನು ಬಲೆ ಬಟ್ಟಿಕೊಂಡ. ಯಾರು? ತಿಮ್ಮನ. ಈ ತಿಮ್ಮನು ಬಕ್ಕಂಬಿಟ್ಟ. ತಿಮ್ಮನ್ ತಮ್ಮ ಇದ್ನಲ್ಲ, ಅವನಿಗೆ ಬಿತ್ತು, ಅವ್ನು ಬಿದ್ದೋದ. ನಮ್ಮ ಮಿಲನಕ್ಕೆ ತಾವೆಲ್ಲ ಹರಿಸ್ಬೇಕು, ತಾವೆಲ್ಲ ಅದನ್ನ ನೋಡಬೇಕು, ತವ್ರ ಮನೆ ಅಂತ ತಿಳ್ಕೊಂಡು ನಮ್ಮ ಮಿಲನ ಧಾರಾವಾಹಿಯನ್ನು ಇನ್ನೂ ಸಾಕಷ್ಟು ವಿಜೃಂಭಣೆಯಿಂದ ನಡೆಯುವ ಹಾಗೆ ಮಾಡಬೇಕಾದ್ರೆ ತಾವೆಲ್ಲ ತಪ್ಪದೆ ಮಿಲನೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಆ್ಯಕ್ಚುಲಿ 300 ಎಪಿಸೋಡ್ಗಳು ಕಳೆದಿದೆ, ನೀವು ಇದರ ಒಂದು ಭಾಗ, ಮುಖ್ಯ ಭಾಗ. ಅದರ ಅನುಭವ ಹೇಗಿತ್ತು? ಒಂದು ರೋಚಕ ಅನುಭವ ಬೇಕು, ಒಂದು ದುಃಖದ ಸನ್ನಿವೇಶ ಬೇಕು. ಸಾಮಾನ್ಯವಾಗಿ ರೋಚಕ ಮತ್ತು ದುಃಖ ಅಂದಾಗ ಭಾಳ ಪ್ರಸಂಗಗಳನ್ನು ಹೇಳಬೇಕಾಗತ್ತೆ. ಆದರೆ ಇದೆಲ್ಲ ನಮ್ಮ ಒಂದು ಮನೆ ಇದ್ದ ಹಾಗೆ. ಮನೆಯಲ್ಲಿ ದುಃಖವೂ ಇರುತ್ತೆ, ಸುಖವೂ ಇರುತ್ತೆ, ಆನಂದವೂ ಇರುತ್ತೆ. ಇದರೆಲ್ಲ ನಮ್ಮ ಮಸಾಲೆಯೇ ಮಿಲನ. ಮಿಲನ ಅಂದ ತಕ್ಷಣ ನಿಮ್ಗೆ ಯಾರು ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಅನ್ಸುತ್ತೆ? ಮೊದಲನೇದಾಗಿ ಚಿಂತನ ಹಾಗೂ ಸಮರ್ಥ್ ಇಬ್ಬರು ಸೇರಿಕೊಂಡು ಒಂದು ಪರ್ಫಾರ್ಮೆನ್ಸ್ನ ಮಾಡ್ತಾರೆ. ಆದರೆ ಅದಕ್ಕೂ ಮುಂಚೆ ಆ ಇಡೀ ತಂಡ ಒಂದು ಪ್ರಹಸನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದೆ, ಒಂದು ಸ್ಕಿಟ್ನ ಮಾಡಬೇಕು ಅಂತ. ಆ ಸ್ಕಿಟ್ನ ಇಡೀ ತಂಡದ ತಂತ್ರಜ್ಞರು ಹಾಗೆ ಆರ್ಟಿಸ್ಟ್ಗಳು ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಚಪ್ಪಾಳೆ. ಮಿಲನೋತ್ಸವ ಮುನ್ನೂರು ಸಂಭ್ರಮ. ಸಾಮಾನ್ಯವಾಗಿ ಶೂಟಿಂಗಿಗೆ ಅಂತ ಹೊರಡ್ತೀವಿ, ನಾವೆಲ್ಲರೂ ಅಂದ್ಕೊಳ್ಳೋದು ನಾವೇ ಬುದ್ಧಿವಂತರು ಅಂತ. ಅದರಲ್ಲೂ ಪಟ್ಟಣದಲ್ಲಿರೋರಂತೂ ನಮಗಿಂತ ಬುದ್ಧಿವಂತರು ಇನ್ನೊಬ್ರು ಇಲ್ಲ ಅಂದ್ಕೋತೀವಿ. ಈ ಸಲ ಮಿಲನೋತ್ಸವದಲ್ಲಿ ಮಿಲನದ ಶೂಟಿಂಗಿಗೆ ಅಂತ ಹೊರಟಾಗ ಇದು ತಪ್ಪು ಅನ್ನೋ ಅನುಭವ ನಮಗಾಯಿತು. ಆ ಅನುಭವನ ಒಂದು ಪ್ರಹಸನವಾಗಿ ಮಾಡಿ ನಾವು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಶೂಟಿಂಗಿಗೆ ಅಂತ ಹೊರಟಿದ್ವಿ. ನಮ್ಮ ಕಾರಲ್ಲಿ ಹೋಗ್ತಾ ಇದ್ದಾಗ ನನ್ನ ಕಾರ್ ಇದ್ದಕ್ಕಿದ್ದಾಗೆ ಒಂದು ಹಳ್ಳಿ ಮುಂದೆ ಹೋದಾಗ ಆ ಹಳ್ಳಿ ಹತ್ರ ಒಂದು ಹಳ್ಳ ಇತ್ತು. ಹಳ್ಳದಲ್ಲಿ ಗಾಡಿ ಬಿತ್ತು. ಒಂದು ಟೈರ್ ಮಾತ್ರ ಕೆಳಗಡೆ ಹೋಗಿದೆ, ಇಡೀ ಕಾರ್ ಎತ್ಕೊಂಡ್ಬಿಟ್ಟಿದೆ ಮೇಲಕ್ಕೆ. ಕೆಳಗಡೆ ಇಳಿದು ಅದನ್ನು ಮೇಲಕ್ಕೆ ಎತ್ತೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗಲಿಲ್ಲ, ಒಬ್ಬನೇ ಇದ್ದೆ. ಆ ಹಳ್ಳಿ ಹತ್ರ ಒಂದು 4 ಜನ ಕಟ್ಟೆ ಮೇಲೆ ಕೂತಿದ್ರು. ಬಂದರು. ಬಂದಿದ್ದೆ ಕೆಲಸ, ಸರ್ ಸುವರ್ಣ ವಾಹಿನಿಲಿ 10 ಗಂಟೆಗೆ ಬರುತ್ತಲ್ಲ ಮಿಲನ, ಅದರಲ್ಲಿ ಪಾರ್ಟ್ ಮಾಡ್ತೀರಾ ಅಲ್ವಾ ನೀವು? ಏನು ಖುಷಿ ಆಗೋಯ್ತು ನನಗೆ. ಅಲ್ಲೇ ಮನಸ್ಸಿನಲ್ಲಿ ನಮ್ಮ ಡೈರೆಕ್ಟರ್ ಆದ ಮಧುನ ನಮಸ್ಕಾರ ಮಾಡಿಕೊಂಡೆ. ಇಂಥ ಒಂದು ನಮಗೆ ರೆಕಗ್ನೇಷನ್ ಕೊಡಿಸ್ರಲ್ಲಪ್ಪ ನೀವು ಅಂತ ಅಂದ್ಕೊಂಡು, ಹೌದು ಸರ್ ಅದರಲ್ಲಿ ಪಾರ್ಟ್ ಮಾಡ್ತಾ ಇದ್ದೀನಿ. ಏನು ಸರ್ ಏನಾಯಿತು? ನೋಡಿ ಹಳ್ಳದಲ್ಲಿ ಬಿದ್ದುಬಿಟ್ಟಿದೆ ಕಾರು. ಆಯಿತು ಬನ್ನಿ ಸರ್ ನಾವೆಲ್ಲ ಇದ್ದೀವಿ, ಯೋಚನೆ ಮಾಡಬೇಡಿ, ನೀವು ಪಕ್ಕಕ್ಕೆ ಬನ್ನಿ ಅಂದರು. ಎಲ್ಲರೂ ಸೇರಿ ಆ ಕಾರನ್ನು ಮೇಲಕ್ಕೆ ಎತ್ತು ಪಕ್ಕದಲ್ಲಿ ಅಮಾನತ್ತಾಗಿ ರಸ್ತೆ ಮೇಲೆ ಇಟ್ಕೊಟ್ಬಿಟ್ರು. ನನಗೆ ಖುಷಿಯಾಗಿ ಜೋಬಿಂದ 500 ರೂಪಾಯಿ ಆ ಹಳ್ಳಿಯವ್ರಿಗೆ ಕೊಟ್ಟೆ. ನಾನು ಕೊಟ್ಬಿಟ್ಟು ಅವ್ರ ಹತ್ರ ಮಾತಾಡ್ತಾ, ಏನು ಸ್ವಾಮಿ ಭಾಳ ಚೆನ್ನಾಗಿದೆ ಮಳೆ ಅಲ್ವೇ? ಹೌದೌದು ಸರ್ ಈ ಸಲ ಮಳೆ ತುಂಬ ಚೆನ್ನಾಗಿದೆ, ಬೆಳೆನೂ ಅಷ್ಟೇ ಜೋರಾಗಿರ್ಬೇಕಲ್ವಾ ಅಂದರು. ಅವ್ರು ಇದ್ದಕ್ಕಿದ್ದಾಗೆ ಮಳೆ ಚೆನ್ನಾಗಿದೆ ಸರ್, ಆದರೆ ಬೆಳೆ ಏನು ನಾವು ಬೆಳೆಯಲ್ಲ ಅಂದು. ಏನು ಯಾಕೆ ನಿಮ್ಮ ಹತ್ರ ಜಮೀನು ಏನು ಇಲ್ವೇ? ಇಲ್ಲ ಜಮೀನಿದೆ, ತೋಟ ಇದೆ, ಗದ್ದೆ ಇದೆ, ಎಲ್ಲ ಇದೆ, ಆದರೆ ಬೆಳೆಯಲ್ಲ ನಾವು. ಮತ್ತು ಹಾಗಾದರೆ ಹೊಟ್ಟೆಪಾಡಿಗೆ ಏನು ಮಾಡ್ತೀರಿ? ಹೀಗೆ ನೋಡಿ ಸ್ವಾಮಿ, ರಸ್ತೆ ಮುಂದೆ ಒಂದು ಹಳ್ಳ ತೆಗೆದಿದ್ದೀವಿ, ಆ ಹಳ್ಳದ ಹತ್ರ ಕೂತಿರ್ತೀವಿ, ನಿಮ್ಮಂಥ ಪಟ್ಟಣದವ್ರು ಬಂದು ಕಾರ್ ಅದರೊಳಗೆ ಬೀಳುತ್ತೆ, ಅದನ್ನು ತೆಗೆದು ಪಕ್ಕಕ್ಕೆ ಇಡ್ತೀವಿ, ನೀವು 500 ರೂಪಾಯಿ ಕೊಡ್ತೀರಿ, ಅಷ್ಟರಲ್ಲಿ ನಮ್ಮ ಜೀವನ ನಡೆಯುತ್ತೆ. ಇಂಥ ಹಳ್ಳೀಲಿ ಒಂದು ಸಲ ಒಂದು ಪಂಚಾಯಿತಿ ನಡೀತಾ ಇತ್ತು. ಪಂಚಾಯಿತಿಲಿ ನೋಡಿ ಪಟೇಲರು ಕೂತಿದ್ದಾರೆ ಇವತ್ತು. ಆ ಪಟೇಲ್ರ ಹತ್ರ ನೋಡಿ ಆ ಇಡೀ ಊರಿನ ಜನ ಎಲ್ಲ ಬಂದು ಸೇರ್ತಾ ಇದ್ದಾರೆ. ಒಳ್ಳೆ ಪಂಚಾಯಿತಿ ಇದು. ಆ ಪಂಚಾಯಿತಿ ಕಟ್ಟೆಯಲ್ಲಿ ಏನೇನು ಪ್ರಹಸನ ನಡೆಯುತ್ತೆ ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ. ಪಟೇಲರು ಬಂದರು, ಹಳ್ಳಿ ಜನ ಬಂದಿಲ್ಲ. ಅವ್ರಿಗೆ ಗೊತ್ತು ಪಂಚಾಯಿತಿಲಿ ಏನು ನಡೆಯುತ್ತೆ ಅಂತ. ನಿಧಾನಕ್ಕೆ ಅವ್ರವ್ರ ಅಡಿಗೆ ಬರ್ತಾ ಇದ್ದಾರೆ. ಬರಯ್ಯ ಎಲ್ರೂ. ಅಲ್ಲಕ್ಕಲ್ಲ ರಾಜೇಗೌಡ, ಮದುವೆಗೆ ಅಂತ ನಮ್ಮ ಊರಿಗೆ ಬಂದವನು ಹೆಣ್ಮಕ್ಳು ಹೆಂಗಸ್ರ ಮುಂದೆ ಮಕ್ಳ ಮುಂದೆ ಎಲ್ಲ ಕೆಟ್ಟ ಹಾಕೊಳ್ಳ ಮಾತಾಡಿದ್ಯಲ್ಲ, ಇದು ಸರಿ ಏನಿಲ್ಲ? ಅವರು ಬೈದ್ರು, ನಾನು ಬೈದೆ. ಅವ್ರು ಬೈದಿದ್ದಕ್ಕೆ ಸಾಕ್ಷಿ ಇಲ್ಲಕ್ಕಲ್ಲ, ನೀ ಬೈದಿದ್ದಕ್ಕೆ ಸಾಕ್ಷಿ ಐತಲ್ಲ. ಅದು ಸರಿನೇ. ನಮ್ಮೂರಿಗೆ ಬಂದು ನಮ್ಮ ಹೆಂಗಸ್ರ ಮಕ್ಳು ಮುಂದೆ ಕೆಟ್ಟ ಹಾಕೊಳ್ಳ ಮಾತಾಡಿದ್ರೆ ಜನ ನಿನ್ನ ಸುಮ್ಮನೆ ಬಿಡ್ತಾರೇನ್ಲ? ಏನ್ ಮಾಡ್ಯಾರು?
ಪಂಚಾಯತಿ ಕರೆಸಿ ಮಾನ ಮರ್ಯಾದೆ ತೆಗೆದ್ಬಿಡ್ತಾರೆ, ದಂಡ ಹಾಕ್ತಾರೆ. ಹೌದಾ? ಹಾ, ಎಷ್ಟು ಹಾಕಿರ? ಅದು ಪಟೇಲ್ರಿಗೆ ಬಿಟ್ಟಿದ್ದು ಕಾಲ. ಏನಿಲ್ಲ ಅಂದ್ರು 500 ರೂಪಾಯಿ ಹಾಕ್ತಾರೆ. 500 ರೂಪಾಯಿ? ಹೆಂಗಾರ ಮಾಡಿ ತಪ್ಪಿಸ್ಲಾ? ನಾನೇನಿಲ್ಲ ಮಾಡಕ್ಕಾಯ್ತದೆ. ಸರಿ, ನನ್ಗೇನು ಕೊಟ್ಟಿಯಾ ಅದನ್ನ ಹೇಳು. ಒಂದು ಕಪ್ ಕಾಫಿ ಬೆಡಿ ಬೆಂಕಿ ಪಟ್ಟ ಕೊಡಿಸ್ತೀನಿ. ಸರಿ ಕಲ, ನಿನ್ನ 500 ರೂಪಾಯಿನ ಫಿಕ್ಸ್ ಮಾಡ್ಕೊಂಬಿಡು. ಹಂಗೆ ಮಾಡ್ಬೇಡ ಕಣೋ, ಒಂದು 100 ರೂಪಾಯಿ ಕೊಡಿಸ್ತೀನಿ. ಹಂಗೆ ಹೇಳು ಮತ್ತೆ. ಸರಿ, ಈಗ ನಾನು ಹೇಳ್ದಂಗೆ ಹೇಳಬೇಕು. ಪಟೇಲ್ರಾಗ್ಲಿ ಯಾರೇ ಆಗಲಿ ನಿನ್ನ ಏನೇ ಕೇಳಿದ್ರು ಹಿಂಗೆ ಹೇಳು, ಸರಿನಾ? ಸರಿ ಸರಿ. ನೋಡಿ, ಈಗ ನಿನ್ನ ಹೆಸರೇನು? ನನ್ನ ಹೆಸರು ರಾಜೇಗೌಡ. ಹೋಗಿರ ಮೊಕ್ಕೆ, ನಾನು ಹೇಳ್ಕೊಟ್ಟಿದ್ದೇನು ನೀನು ಮಾಡ್ತಿರೋದೇನು? ಹೋಗ್ಲಿ ಬಿಡು. ಗೆಪ್ತಿ ಹಿಡ್ಕೊಂಡು ನಾ ಏನು ಹೇಳ್ದೆ ಹೇಳು? ಇದನ್ನ ಗೆಪ್ತಿ ಹಿಡ್ಕೊ, ಆಯ್ತಾ? ಬಾಬಾ ಪಟೇಲ್ ಯಾರಲ್ಲ ಅದು ಅಲ್ಲಿ ನಿಂತ್ಕೊಂಡು ಗುಸುಗುಸು ಮಾಡ್ತಾ ಇರೋದು? ಪಂಚಾಯತಿ ಕಟ್ಟೆಲ್ ಜನ ಎಲ್ಲ ಸೇರವ್ರ. ಏನ್ಲ ನಿಮ್ದು? ಬಂದಿ ಏನ್ ಫಿರ್ಯಾದ್ ತಂದಿದ್ದೀರಾ? ಅವ್ರು ಹೇಳಕ್ಕಿಲ್ಲ. ಹೇಳಕ್ಕಿಲ್ವಾ? ಅಲ್ಲಿ ಗಲಾಟೆ ಆಗಿರೋದೇನು ಅಂದ್ರೆ, ಇವನು ರಾಜೇಗೌಡ ಅಂತ ಪಕ್ಕದ ಹಳ್ಳಿಯಿಂದ ಬಂದವನೆ, ಈ ಊರಲ್ಲಿ ಮದ್ವೆಗೆ ಅಂತ. ನಮ್ಮ ಹೆಣ್ಣು ಮಕ್ಳು ತವ ಬಾಯಿಗೆ ಬಂದಂಗೆಲ್ಲ ಮಾತಾಡವನೆ, ಬಲಾಢ್ಯ ಇದ ಮರವಾದೆ ತೆಗಿಯೋಂಗ್ ಮಾತಾಡ್ತಾನೆ. ಅವ್ರನ್ನ ರೇಗ್ಸವನೆ, ಕಿಚಾಯಿಸವನೆ ಬುದ್ಧಿ. ಹಾ, ದಂಡ ಹಾಕಿ ಹೇಳ್ತೀನಿ ಇವನಿಗೀಗ. ನಿನ್ನ ಹೆಸರು ರಾಜೇಗೌಡ ಏನ್ಲ? ಹೌದಾ? ನಮ್ಮೂರಿಗೆ ಮದುವೆಗೆ ಬಂದಿದ್ದ? ಮದುವೆಗೆ ಬಂದಿದ್ದೇನ್ಲ? ಅಲ್ಲಲ್ಲ, ಹೆಂಗಸ್ರು ಮಕ್ಳು ಅಷ್ಟು ಜನ ಸೇರವ್ರೆ, ಅವ್ರ ಮುಂದೆ ಬಾಯಿಗೆ ಬಂದಂಗೆ ಬೈತಿ ಅಂತಲ್ಲ, ನಿಜವೇನ್ಲ? ಏನ್ಲ ಎಲ್ಲದಕ್ಕೂ ತಲೆ ಆಡಿಸ್ತೀಯಾ? ಬಡ್ಡೆ ಇದನ್ ತಂದು ಮಾತ್ ಬರಕ್ಕಿಲ್ವೇನ್ಲ ನಿಂಗೆ? ಯಾವನ ಇವನು? ಮಾತ್ ಬರಕ್ಕಿಲ್ಲ, ಇವನು ಕರ್ಕೊಂಡ್ ಬಂದಿಲ್ಲ, ಸಾಕ್ಷಿ ಸಿಗ್ದಿಲ್ಲ. ಪಟೇಲ್ರೇ, ನಾಟಕ ಆಡ್ತಾವನೆ, ಮಾತು ಬರುತ್ತವನಿಗೆ. ಹೌದಾ? ಇಲ್ಲ ಬುದ್ಧಿ. ಅಯ್ಯೋ, ಇವನ ನಾನು ಬಹಳ ವರ್ಷದಿಂದ ಕಂಡಿವ್ನಿ. ಹೌದಾ? ಇವನ್ಗೆ ಮಾತೆ ಬರಕಿಲ್ಲ ಅಂತೀನಿ. ಇವನಷ್ಟೇ ಅಲ್ಲ, ಇವ್ರ ಅಪ್ಪನ ಮೂಗ, ತಾತನ ಮೂಗ, ಇವ್ರ ವಂಶನೇ ಮೂಗರು ವಂಶ ಬುದ್ಧಿ. ಮೂಗರು ವಂಶ. ಇವನ್ ಮುಖ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ? ಕರೆಂಟ್ ಹೊಡೆದ್ ಕಾಗೆ ಇದ್ದಂಗ ಅವನೇ ಅಲ್ವಾ? ನೋಡಕ್ ಹಂಗೆ ಅವನೇ, ಕರ್ಗೆ ಕಾಗೆ ತರ. ಯಾವನ್ಲ ಇಂತ ಅಡ್ಕಸಿಬಿಗಳ ತಂದಿಲ್ ನಿಲ್ಸೋನು? ಪಂಚಾಯತಿ ಕಟ್ಟಿಗೆ ಮರ್ಯಾದೆ ಇಲ್ವಾ? ರಾಜೇಗೌಡ, ಹೋಗ್ಲಾ? ಬಿಟ್ರು ಪಟೇಲ್ರು, ಬಿಟ್ರು ಹೊರಟ ಇವ್ರಿಬ್ರು. ಲೇ, ಓ ಆಯ್ತೇನಿಲ್ಲ ನೋಡು, ನಿಂದು 500 ರೂಪಾಯಿ ಉಳಿಸಿವ್ನಿ. ತತ್ತಾರಲ್ಲ 100 ರೂಪಾಯಿನ ಎಲ್ಲ ನನ್ನ ಮಗನೇ, ನನ್ನ ವರ್ಷನ ನನಗೆ ತಿರುಗಿಸಿಯಾ? ರಾಜೇಗೌಡ, ಏನ್ಲ ನಿಮ್ದು ಕಿತಾಪತಿ? ಬಂದ್ರ ಇಲ್ಲಿ, ಕುಕ್ಕರ್ ಬಿಡಿರೆ, ಬಾಲ ಇಲ್ಲಿ, ಕುಕ್ಕರ್ ಬಿಡಿ ಇಲ್ಲಿ, ಕುಡ್ಕಲ್ಲ. ಏನೋ ಬಂದ್ ಬಡ ಅಂತಾನೆ. ಇಲ್ಲೊಬ್ರು ಪಟೇಲ ಕೂತಿದ್ದೀನಿ ಅಂತ ನನಗಾದ್ರೂ ಮರ್ಯಾದೆ ಬಿಡ್ವಾ? ಇರ್ಲಿ ಪಟೇಲ್ರೆ, ಸಿಟ್ ಮಾಡ್ಕೋಬೇಡಿ. ನೀವು ಸಾಕ್ಷಿ ಕರೆದು ವಿಚಾರಣೆ ಬೇಕಾದಷ್ಟದೆ. ಇದು ಬಿಡಿ, ಇನ್ನೊಂದು ಗಲಾಟೆ ಅದೇ ಊರಾಗೆ ಬರತ್ತಿವಾಗ ನಿಮ್ ಮುಂದೆ. ಅದು ಅದೇನಾಯ್ತು ಪಂಚಾಯತಿಗೆ ಹೇಳು. ನೀವ್ ಯಾವನ್ಲ ಇದು ಬಂದಿಲ್ಲಿ? ಏನ್ಲ ನಿಮ್ ಫಿರ್ಯಾದು? ಬುದ್ಧಿ, ನನ್ನ ಹೆಸರು ಬೊಮ್ಮ ಅಂತ. ಇವನ್ ನಿಂತವನ್ಲ, ಇವನ್ ತಿಮ್ಮ, ಅವನ್ ತಮ್ಮ. ನಾವು ಗುಡಿ ಮುಂದೆ ನಿಂತ್ಕೊಂಡು ಇಸ್ಪೆಟ್ ಆಡ್ತಾ ಇದ್ವಾ. ಕನ್ನಂಬಾಡಿ ಕಟ್ಟಿದ್ ವಿಶ್ವೇಶ್ವರ ಹೇಳ್ಕೊಳ್ಳಿಲ್ಲ, ನೀನ್ ಇಸ್ಪೆಟ್ ಆಡೋದನ್ನ ಹೇಳ್ತಾ ಇದ್ದೀವಿ. ಇಲ್ಲಿ ಬಂದು ಇಸ್ಪೆಟ್ ಆಡ್ತೀಯ? ಮುಂದೆ ಹೇಳ್ತಿಯಲ್ಲ. ಅದೇ ಬುದ್ಧಿ, ಇಸ್ಪೆಟ್ ಆಡ್ತಾ ಇದ್ವಾ ನಾವು. ಮುಂದಕ್ಕೆ ಕೇಳ, ಗೊತ್ತ ನನಗೆ ಏನ್ ಕೆಲಸ ಮಾಡಿದೀಯ ಅಂತ. ಆ ಇಸ್ಪೆಟ್ ಆಡ್ಬೇಕಾದ್ರೆ ನಾನು ಮೋಸ ಮಾಡಿ ದುಡ್ಡು ಹೊಡಿತೀವ್ನಿ ಅಂತ ಇವ್ರಿಬ್ರು ಸೇರ್ಕೊಂಡು ನನಗೆ ಸರಿಯಾಗಿ ಹೊಡೆದವ್ರೆ. ಹೌದಾ? ಸೈ ಅನ್ನು ಮತ್ತೆ ನೀನ್ ಹೇಳಿದ್ದಾಯ್ತು, ಅದನ್ನ ಒಪ್ಪಕ್ಕಾಯ್ತದ? ನೀನ್ ಹೇಳ ಏನಾಯ್ತು ಅಂತ. ಇಲ್ಲ ಬುದ್ಧಿ, ಅವನೇ ಹೊಡೆದಿದ್ದು ಫಸ್ಟ್. ಏನ್ಲ ಹೇಳಲ್ಲ, ಅವನೇ ಬುದ್ಧಿ ಹೊಡೆದಿದ್ದು. ಇಲ್ಲ ನಾನು ಹೊಡೆದಿಲ್ಲ, ಹಂಗೆಲ್ಲ. ಮಲೆ ಪೀಕ್ಲಾಟಕ್ ಬಂತಲ್ಲ ಇದು. ಅಲ್ಲಲ್ಲ, ನೀವಿಬ್ರು ಜಗಳ ಕಾಯೋದನ್ನ ಯಾರಾದ್ರೂ ನೋಡಿದವ್ರು ಇದ್ದಾರೇನ್ಲ ಇಲ್ಲಿ? ಅವ್ರೇ ಬುದ್ಧಿ, ಯಾರಾಗ ನೋಡ್ತೀನಿ. ಆಗ ಅಲ್ಲಿ ಅವ್ರೆ, ಇವನೇ ಬರ್ಲಾ ಯಾವನ್ಲ ಅದು? ನಾನೆಲ್ಲ ಹೊಡೆದಿದ್ದು ಹೇಳ. ಬರ್ಲಾ ಇಲ್ಲಿ. ಏನ್ಲ ನಿನ್ನ ಹೆಸರು? ಬುದ್ಧಿ, ನನ್ನ ಹೆಸರು ಈರ ಅಂತ. ನಮ್ಮ ಅವನು ನನ್ನನ್ನ ಪ್ರೀತಿಯಿಂದ ಈಸು ಅಂತಾರೆ, ನಮ್ಮ ಅಪ್ಪರು ನನ್ನನ್ನ ಈರ್ಗ ಅಂತಾರೆ, ಆಮೇಲೆ ನಮ್ಮ ಹೆಂಗಸ್ರು ನನ್ನನ್ನ ಈ ಅಂತಾರೆ, ಆಮೇಲೆ ನಮ್ಮ ತಾತನು ನನ್ನನ್ನ ಈಸ ಅಂತಾರೆ, ನಮ್ಮ ಅಜ್ಜಿ ನನ್ನನ್ನ ಈಸರ ಅಂತಾರೆ. ಬುದ್ಧಿ, ಹೆಸರು ಹೇಳು ಅಂತಂದ್ರೆ ಇಡೀ ಪ್ರೌರ ಎಲ್ಲ ಹೇಳ್ತೀಯಲ್ಲ ನಿಂದು. ಈರ ಅನ್ನು ಸಾಕು, ಬಡ್ಡಿ ಇದನ್ ತಂದು
ಕೇಳಿಲ್ಲಿ, ಆ, ಇವನು ಬೊಮ್ಮ ಅಂತ, ಹೌದು ಇವನು ತಿಮ್ಮ ಅಂತ, ಹೌದು ಅವನ್ ತಮ್ಮ ಇವನು. ಹೌದು ಗೊತ್ತಾಯ್ತಾ? ಆ. ಇವ್ರು ಜಗಳ ಆಡ್ಕೊಂಡಿದ್ದಾರೆ, ಫಿರ್ಯಾದ್ ತಂದಿದ್ದಾರೆ. ನೀನ್ ಇದನ್ನೇನಾದ್ರು ನೋಡಿದೀನಲ್ಲ? ಓ ಬುದ್ಧಿ, ಇವ್ರಿಬ್ರು ಸರ್ ಇವ್ರು ಎಲ್ಲರೂ ಜಗಳ ಆಡ್ದಾಗಿಂದ ಇಲ್ಲಿ ಬರಗಂಟ ನಾನೆಲ್ಲ ನೋಡಿ ಒಂದ್ ಬುದ್ಧಿ. ಹೌದಾ? ಸರಿ, ಹಂಗಾದ್ರೆ ಮೊದಲಿಗೆ ಏನಾಯ್ತು ಅನ್ನೋದನ್ನ ಹೇಳು. ಹೇಳ್ತೀನಿ ಬುದ್ಧಿ. ನಿಂತ್ಕೊಂಡು ಹೇಳ, ಕೂತ್ಕೊಳಕ್ ಹೋಯ್ತಾನ ಇಲ್ಲಿ. ಕೆರೀತದೆ. ಇವನಿದ್ನ ಅವನಿದ್ನ ಸರಿ ಇದ್ದಾರ ಅವರು. ಹೇಳಾಯ್ತು, ಮುಂದೆ ಹೇಳೋ. ಯಾಕೆ ಹಂಗಾಡ್ತಾರ ಅವರು? ಒಂದ್ ಕಡೆ ನಿಂತ್ಕೊಂಡು ಸರಿಯಾಗಿ ಹೇಳ್ಬಿಡು. ಸಾಕ್ಷಿ ಹೇಳು, ಸಾಕ್ಷಿ. ನಿಂತ್ಕೊಳ್ಳೋ. ಹಾಸನದಾಗ ಮಳೆ ಅದೇ. ಹಾಸನದಲ್ಲಿ ಮಳೆ ಆದ್ರೆ ನಿನಗೇನಾಗತ್ತೆ? ಎದೇಳು ಮೇಲೆ. ಸುಸ್ತದೆ ಅಮ್ಮ. ಯಾವ ಊರನ ಇವನ? ಇದೇ ಊರು. ಅದು ಏನಾಯ್ತಂತ? ಅದೇನಾಯ್ತು ಅಂದ್ರೆ, ಈಗ ಈ ಬೊಮ್ಮನು ತಿಮ್ಮನ್ ತಮ್ಮಂಗೆ ಸರಿಯಾಗಿ ಬಾರಿಸ್ದ ಬುದ್ಧಿ. ಸರಿ, ಹಂಗಾದ್ರೆ ಬೊಮ್ಮ ಅಪರಾಧಿ ಅಂತ ತೀರ್ಮಾನ ಆಗೋಯ್ತು. ಓ ಬುದ್ಧಿ. ಆದ್ರೆ ತಿಮ್ಮನ್ ತಮ್ಮನು ಇವನಿಗೆ ಸರಿಯಾಗಿ ಬಾರಿಸೋರ್ ಬುದ್ಧಿ. ಅದೇನ್ಲ ಹೇಳ್ತೀಯ? ಸರಿಯಾಗಿ ಹೇಳಕ್ಕಿಲ್ಲ ನೀನು. ಇಬ್ರು ಜಗಳ ಆಡಿದೀನಿ ನೋಡಿದ್ಯಲ್ವಾ? ಹೌದು ಬುದ್ಧಿ. ಅಲ್ವಾ? ಹೌದು ಬುದ್ಧಿ. ಅಲ್ಲಿ ಏನೇನ್ ನಡೀತು, ಹೇಗೆ ನಡೀತು, ಏನೇನಾಯ್ತು ಅನ್ನೋದು ಒಂದು ಬಿಡದಂಗೆ ಹೇಳ. ತಪ್ಪು ಯಾರ್ದು ಅಂತ ನಾನ್ ತೀರ್ಮಾನ ಮಾಡ್ತೀನಿ. ಆಯ್ತು ಬುದ್ಧಿ. ನಿಮಿಷ ಸೀತಾ ಇಲ್ಲಿ ಮಳೆ ಮಾಡಿ ಹೇಳ್ಬಿಡು. ಇಲ್ಲ ಬುದ್ಧಿ, ಅದು ಹಾಸನದಾಗ ಮಳೆ ಅಲ್ಲ, ಅದಕ್ಕೆ. ಹಾಸನದಲ್ಲಿ ಮಳೆ, ನಿನಗೆ ಮೂಗ್ನಲ್ಲಿ ಮಳೆ. ಅದೇನಾಯ್ತು ಗೊತ್ತಾ ಬುದ್ಧಿ? ಬಂದು ಫಸ್ಟು ತಿಮ್ಮನ್ ತಮ್ಮನು ಇದ್ನ ಬೊಮ್ಮನು ತಿಮ್ಮನ ಹತ್ರ ಹೋಗಿ ಒಂದು ಬೂಟ ನೋಡಿ ಹಂಗೆ ಬಿದ್ದೋಗ್ಬಿಟ್ಟ ಬುದ್ಧಿ. ಈ ಬೊಮ್ಮ ಈ ತಿಮ್ಮನ್ಗೆ ಹೊಡೆದ ಅಲ್ವಾ? ತಿಮ್ಮ ಬಿದ್ದೋಗ್ಬಿಟ್ಟ. ಇಲ್ಲ ಬುದ್ಧಿ, ಅಲ್ಲೇ ಇರೋದು ಪಾಯಿಂಟು. ತಿಮ್ಮನ್ ತಮ್ಮ ಬಿದ್ದದ. ಲೇ ದಡ್ಡ, ಎಲ್ಲಿಂದಲ ಸಾಕ್ಷಿ ಹೇಳಕ್ ಬಂದಿದ್ಯಾ ನೀನು? ಅಲ್ಲಲೇ, ಈ ಬೊಮ್ಮ ಈ ತಿಮ್ಮನ್ ಕೊಡಿದ್ರೆ ತಿಮ್ಮ ತಾನೇ ಬೀಳ್ಬೇಕು, ಬೊಮ್ಮ ಅದಂಗ್ಲೇ ಬೀಳ್ತಾನೆ? ಕೇಳಿ ಇಲ್ಲಿ, ಬೊಮ್ಮನು ತಿಮ್ಮನ್ಗೆ ಹಿಂಗ್ ಹೋಗಿ ಹಿಂಗ್ ಹೊಡ್ಯಕ್ ಹೋದ್ನ. ತಿಮ್ಮನು ಬಲೆ ಬಟ್ಟಿಕೊಂಡ. ಯಾರು? ತಿಮ್ಮನ. ಈ ತಿಮ್ಮನು ಬಕ್ಕಂಬಿಟ್ಟ. ತಿಮ್ಮನ್ ತಮ್ಮ ಇದ್ನಲ್ಲ, ಅವನಿಗೆ ಬಿತ್ತು, ಅವ್ನು ಬಿದ್ದೋದ. ಆಯ್ತು ಹೇಳ, ಅರ್ಥ ಆಯ್ತು. ಮುಂದಕ್ಕೆ ಏನಾಯ್ತು ಹೇಳ? ಮುಂದಕ್ಕೆ ಏನಾಯ್ತು ಗೊತ್ತಾ? ಆಮೇಲೆ ತಿಮ್ಮನಿಗೆ ಸಾನೆ ಕೋಪ ಬಂತು. ಹಂಗೆ ಪಕ್ಕದಲ್ಲಿ ಇದ್ದಿದ್ದ ದೊಣ್ಣೆ ತಕೊಂಡು ಒಂದು ಬೂಟ ನೋಡಿ ಅವನ್ಗೆ ಹಂಗೆ ಕೆಳಗೆ ಬಿದ್ದೋದ. ಓ, ಬೊಮ್ಮ ಬಿದ್ದೋಗ್ಬಿಟ್ಟ. ಹಂಗಾದ್ರೆ ಅಲ್ಲೇ ಇರೋದು ಪಾಯಿಂಟ್. ಲೇ ಇರ್ಲ ಅದು ಇರ್ಲ ಅಲ್ಲಲ್ಲ, ಪಕ್ಕದಲ್ಲಿ ಬಿದ್ದಿದ್ದ ದೊಣ್ಣೆ ತಗೊಂಡು ಈ ಬೊಮ್ಮನಿಗೆ ಬಾರಿಸಿದ್ರೆ ತಿಮ್ಮನ್ ತಮ್ಮಂಗೆ ಹೆಂಗ್ಲಾ ಬಿತ್ತು? ತಿಮ್ಮ ಹೇಳೇ ಇಲ್ಲ, ನೀವು ಅದೇ ಮೊದ್ಲೇ ಹೇಳ್ತೀರಪ್ಪ ಎಲ್ಲ. ಅದು ಏನಾಯ್ತು ಗೊತ್ತಾ? ಈಗ ತಿಮ್ಮನು ಬೊಮ್ಮನಿಗೆ ಒಂದು ದೊಣ್ಣೆ ತಗೊಂಡು ಹೊಡ್ಯಾಕೆ ಹಿಂಗ್ ಹೋದ. ಇವನು ಬಟಿಗಂಡ ಬಲೆ ಜಾಣ ಬಕ್ಕಂಬೂಟ್ನ ಅವನ್ ತಮ್ಮಂಗೆ ದೊಣ್ಣೆಯಿಂದ ಬಿದ್ದು ಅವನು ಬಿದ್ದೋಗ್ಬಿಟ್ಟ ಬುದ್ಧಿ. ಸರಿ ಆಯ್ತು ಬಿಡು. ಆಮೇಲೆ ಏನಾಯ್ತು ಗೊತ್ತಾ? ಆಮೇಲೆ ತಿಮ್ಮನ್ ತಮ್ಮನು ಅಣ್ಣ ಅಂತ ಬಿದ್ದೋದ. ಅಣ್ಣ ಆಮೇಲೆ ತಿಮ್ಮನು ತಮ್ಮ ಏನಾತಲ್ಲ ಅಯ್ಯೋ ಅಂತ ಹೋದ. ಅದಕ್ಕೆ ತಿಮ್ಮನ್ ತಮ್ಮನು ಅಣ್ಣ ನನಗೇನು ಆಗಿಲ್ಲ ಅಣ್ಣ, ಆ ಬೊಮ್ಮ ಬಟ್ಟೆ ಕಂಡ ಅವನೆಲ್ಲ ಬುಟ್ಟೆ ಇದ ಬಿಡಬೇಡಣ್ಣ, ಹೊಡಿಯಣ್ಣ 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 ಅಂತ ಬುದ್ಧಿ. ತಿಮ್ಮನ್ ತಮ್ಮ ಹಂಗಂದ. ತಿಮ್ಮಂಗ್ ಬಾಯ್ಜಾನ್ ಕೋಪ ಬಂದಿರ್ಬೇಕಲ್ವ? ಹೆಂಗ್ ಬಂತು ಅಂದ್ರೆ ಕೆಳಗಿಂದ ಮ್ಯಾಕ್ ಹಂಗೆ ಹಚ್ಕೊಬಿಡ್ತು, ದಗ 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 ಅಂತ. ಅದಕ್ಕೆ ತಿಮ್ಮ ಏನ್ ಮಾಡ್ದ ಗೊತ್ತಾ ಬುದ್ಧಿ? ಹಿಂಗ್ ಎದ್ದವನೇ. ಒಂದ್ ನಿಮಿಷ ರೀ, ಎಲ್ಲಿಂದ ಬಂದಿದ್ದಾನ ಇವನು? ತಿಮ್ಮನು ಏನ್ ಮಾಡ್ದ ಗೊತ್ತಾ ಬುದ್ಧಿ? ಬೊಮ್ಮನ ಮೇಲೆ ಸಾನೆ ಕೋಪ ಆಯ್ತಾ, ಅದಕ್ಕೆ ಹಿಂಗ್ ಬಂದವನೇ, ಹಿಂಗ್ ನಿಂತ್ಕೊಂಡವನೇ, ಹಿಂಗೆ 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 ಒಂದ್ಸಲಿ ಕಾಲ್ ಮೇಕ್ ಮಾಡಿ ಓಡ್ ಬಂದು ಅದ ನೋಡಿ ಹಂಗೆ. ಅಯ್ಯೋ ಹೆಂಗ್ ಬಿದ್ದ ಗೊತ್ತಾ? ಸರಿಯಾ ಬಿದ್ದ ಬುದ್ಧಿ. ತಿಮ್ಮ ಒದ್ದಿದ್ದಕ್ಕೆ ಈ ಬೊಮ್ಮ ಬಿದ್ದೋಗ್ಬಿಟ್ಟ. ಅಲ್ಲೇ ಇರೋದು ಪಾಯಿಂಟ್. ಸರಿಯಾಗಿ ಹೇಳ್ಬೋಗಳ. ಅದು ತಿಮ್ಮನು ಬೊಮ್ಮನಿಗೆ ಸಾನೆ ಕೋಪ ಬಂದಿತ್ತಲ್ಲ, ಹಿಂಗೆ ತಗ 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 ಅಂತ ಓಡ್ ಬಂದ. ಹಿಂಗೆ ಒದ್ಯಕ್ಕೆ ಅಂತ ಹಿಂಗ್ ಕಾಲೆತ್ತದ್ನ, ಬಾಳೆಹಣ್ಣು ಸಿಪ್ಪೆ ತೊಳೆದು ಅವನೇ ಬಿದ್ದೋದ ಬುದ್ಧಿ. ಬೊಮ್ಮನಿಗೆ ಒದಿಯಕ್ಕೋ ತಿಮ್ಮನೆ
ಕಾಲ್ ಜಾರಿ ಕೆಳಕ್ ಬಿದ್ಬಿಟ್ಟ. ಬುದ್ಧಿ ಪಂಚಾಯತಿ ಆಗ್ತಾ ಇಲ್ಲ ಏನೋ ಬಹಳ ಬೇಜಾರಾಗ್ತಾ ಇದೆ ಕಣ. ಅಲ್ಲೇ ಅದು ಏನ್ ನಡೀತು ಅಂತ ಓಸಿ ಬೇಗ ಬೇಗ ಹೇಳ. ಆಯ್ತು ಬುದ್ಧಿ. ಆಮೇಲೆ ಆಮೇಲೆ ತಿಮ್ಮ ಸುಮ್ನಿದ್ದಾನ. ಕೆಟ್ಟ ಕೋಪ, ಒಂದ್ ಸಾನೆ ಕೋಪ ಬಂದು ಒಂದು ಬುಡಾಕಿ ಹಿಂಗೆ ಬಂದ ನೋಡಿ, ಹಂಗೆ ಬನಿ ಹಿಡ್ಕಂಡ ನೋಡಿ, ಹಿಂಗೆ ಹೇಳ್ದ ಕೈಗೆ ಬಂದ್ಬಿಡ್ತು ಬುದ್ಧಿ. ಬಟ್ಟೆ ಗಿಟ್ಟೆ ಎಲ್ಲ ಕೈಗೆ ಬಂದ್ಬಿಡ್ತು. ಓ ತಿಮ್ಮಂಗೆ ಅಲ್ಲ, ತಿಮ್ಮನ್ ತಮ್ಮಂಗೆ. ತಿಮ್ಮ ಬೊಮ್ಮನ್ ಬಟ್ಟೆ ಹೇಳಿದ್ರೆ ತಿಮ್ಮನ್ ತಮ್ಮನ್ ಬಟ್ಟೆ ಬಿತ್ತು ಅಂತ ಅವನಿಗೆ. ಹೌದು ಬುದ್ಧಿ. ಅದೇನಾಯ್ತು ಗೊತ್ತಾ? ಅವಾಗ ಅವನೇನ್ ಮಾಡ್ದ? ಅವಾಗ ಅವ್ನ್ ಬುಟ್ಟಾನ ಅವನು ಅಪ್ಪಂಗ್ ಕೊಟ್ಟವನಲ್ವ ಅವನು ಬುಟ್ಟಾನ ಅವನೇನ್ ಮಾಡ್ದ ಗೊತ್ತಾ ಬುದ್ಧಿ? ವಾಪಸ್ ಬಂದ. ಇವನು ಒಂದ್ ಬುಟ್ಟ, ಇವ್ನು ಸುಮ್ನಿದಾನ, ಇವನ್ ಬುಟ್ಟ, ಆ ಕಡೆಯಿಂದ ಅವ್ನ್ ಬಿಟ್ಟ. ಹೆಂಗ್ ಬಿಟ್ರು ಅಂದ್ರೆ ಎಲ್ಲ ಬಿಟ್ರು ನೋಡಿ, ಇವನ್ ಹತ್ತಾಗ ಮೂರ್ಛೆ ಹೋಗ್ಬಿಟ್ಟ ಬುದ್ಧಿ. ಯಾರು ಈ ಬೊಮ್ಮನ? ಅಲ್ಲ, ತಿಮ್ಮ. ಅದ್ಗೇನ್ ಹೊಗಳ್ತೀಯ? ನಿನ್ನ ಮಾತ್ ಕೇಳಿ ನನಗ್ ಮೂರ್ಛೆ ಬರಂಗಾಗದೆ. ಹೇಳ, ಏನಾದ್ರು ಹೇಳ. ಬುದ್ಧಿ ಮೂರ್ಛೆ ಹೋಗಿ ನಿಮ್ಗಲ್ಲ ಬುದ್ಧಿ, ತಿಮ್ಮಂಗೆ. ಈರ ಬಾ ಬಾ. ಏ ಈರಣ್ಣ ಕರೀತಾವ್ರೆ. ಏ ಈರ್ಭದ್ರ ಬಾರು. ಏ ಈಶ್ವರ ಬಾರು. ಮಗನೇ ನನಗ್ ಮೂರ್ಛೆ ಮಾಡಂಗ್ ಮಾಡ್ತೀಯ? ಲೇ ಇಕ್ಕಲ್ರ ಈ ನನ್ನ ಮಕ್ಕಳಿಗೆ ಪಂಚಾಯತ್ ಹಾಳು ಮಾಡ. ಇಕ್ಕಲ್ರ ಅವನಿಗೆ ಓದಿರಲ್ಲ ನನ್ನ ಮಗನಿಗೆ. ಆ್ಯಕ್ಚುಲಿ ಇವಾಗ ಇಲ್ಲಿ ಪ್ರಹಸನ ಮಾಡಿದಂಥ ಒಂದಷ್ಟು ಪಾತ್ರಗಳನ್ನ ವಾಪಸ್ ಕರಿತೀನಿ. ನಾನು ಮೈಕ್ ತೊಗೊಂಬರ್ತೀನಿ. ನಿಮಗೆ ಈ ಪಾತ್ರಗಳ ಕುರಿತು ಅಥವಾ ಈ ಕಥೆಯಲ್ಲಿ ಇವರ ಪಾತ್ರಕ್ಕೆ ಸಂಬಂಧಪಟ್ಟಾಗ ಏನೇ ಪ್ರಶ್ನೆ ಇದ್ರು ದಯವಿಟ್ಟು ಕೇಳಿ. ನಾನು ಮಾಸ್ಟರ್ ಹಿರಣ್ ಅವರ ಮಗನ ಕೇಳ್ತಾ ಇದ್ದೀನಿ. ನಿಮ್ಮ ಮಗ ಕಿಡ್ನಿ ಆಪ್ರೇಷನ್ ಮಾಡಿಸ್ಕೊಂಡಿದ್ರು, ಅದು ಐಶ್ವರ್ಯಂಗೆ ಡೊನೇಟ್ ಮಾಡಿದೆ ಅನ್ನೋ ವಿಷಯ ನಿಮ್ಗೆ ಇನ್ನೂ ತಿಳ್ಕೊಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಕಿಡ್ನಿ ಯಾರಿಗೆ ಕೊಟ್ಟಿದ್ದಾನೆ ಅಂತನಾ? ಅಲ್ಲಲ್ಲ, ಐಶ್ವರ್ಯಂಗೆ ಕೊಟ್ಟಿದ್ದಾನ ಅಲ್ವಾ? ಐಶ್ವರ್ಯಂಗೆ ಕೊಟ್ಟಿಲ್ಲ ಅಂತ ಅವನು ಬೇರೆ ಯಾರಿಗೋ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಅದನ್ನು ಐಶ್ವರ್ಯಂಗೆ ಕೊಟ್ಟಿದ್ದಾನೆ ಅಂತ ನೀವು ಅದನ್ನು ಯಾರಿಗೆ ಕೊಟ್ಟಿದ್ದಾನೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ನೀವು ಪಡ್ತಾ ಇಲ್ವಲ್ಲ? ಏನಕ್ಕೆ ಪಡ್ತಾ ಇದ್ದೀನಿ? ಅವನನ್ನು ಯಾರಿಗೆ ಕೊಡ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಯಾರಿಗೆ ಕೊಟ್ಟಿದ್ಯಾ ಅಂತಂದಿದ್ದಕ್ಕೆ ಅವನು ಅವ್ನ ಸ್ನೇಹಿತನಿಗೆ ಅಂತ ಹೇಳಿರ್ತಾನೆ. ಆದ್ರೂ ಅವರ ಫ್ರೆಂಡು ಹೇಳಿರ್ತಾರಲ್ವಾ, ಈಗ ಜೊತೆಯಲ್ಲಿ ಓಡಾಡಿರ್ಬೇಕಾದ್ರೆ ಮಾಡಿರ್ಬೇಕಾದ್ರೆ ನೋಡಿರ್ತಾರಲ್ವಾ, ನಿಮ್ಗಾದ್ರೂ ಯಾಕೆ ಆ ಥರ ಅನ್ನಿಸ್ತಾ ಇಲ್ಲ? ಈಗ ಐಶ್ವರ್ಯನು ಕಾಣೆ ಆಗಿದ್ದಾಳೆ, ಅವಳು ನೋಡೇ ಇಲ್ಲ ಅಂತ ಅಂದಾಗ ನಿಮ್ಗೆ ಅನುಮಾನ ಬರ್ತಾ ಇಲ್ವಾ ಅವಳ ಬಗ್ಗೆ? ಅವನು ನನಗೆ ಮಾತು ಕೊಟ್ಟಿದ್ದಾನೆ. ಇಲ್ಲಿ ಮಮತೆ, ಮಮಕಾರ, ಪ್ರೀತಿಯ ಸಂಕೇತ ಇದು. ಮಗನ ಮೇಲೆ ಎಂಥ ನಂಬಿಕೆ ಇರುತ್ತೆ ಅವನಿಗೆ ಅಂದರೆ, ಅವನು ನನಗೆ ಹೇಳಿದ್ದಾನೆ ನಾನು ಐಶ್ವರ್ಯನ ಬಿಟ್ಟಿದ್ದೀನಿ ಅಂತ. ಹಾಗಾಗಿ ಅವನನ್ನು ಎಷ್ಟು ನಂಬಿದ್ದೀನಿ ಅಂದರೆ, ಅವನ ಮಾತು ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇರೋದ್ರಿಂದ ನನ್ನ ಮಗ ಐಶ್ವರ್ಯನ ಹಿಂದೆ ಹೋಗ್ತಾ ಇಲ್ಲ ಅನ್ನೋದನ್ನು ನಂಬಿಬಿಟ್ಟಿದ್ದೀನಿ ನಾನು. ಆದರೂ ಅವನಿಗೆ ಐಶ್ವರ್ಯನ ಮೇಲೆ ತಾನೇ ತುಂಬ ಪ್ರೀತಿ ಇರೋದು, ಅವನಿಗೆ ಮದುವೆ ಮಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅನ್ಸುತ್ತೆ, ಆದರೆ ಐಶ್ವರ್ಯನಿಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ನಿಸ್ಬೇಕಲ್ಲ. ನೀವು ಪ್ರಯತ್ನ ಪಟ್ಟರೆ ಆಗುತ್ತೆ ಅಲ್ವಾ? ನಾನು ಮಾಡ್ತಾನೆ ಇದ್ದೀನಿ, ನಾನೇ ಪ್ರಯತ್ನ ಪಡ್ತಿರೋದು ಅವರಿಬ್ಬರು ನಾವು ಒಂದು ಮಾಡಬೇಕು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಬು ಸರ್. ರೈಟ್. ಇವ್ರ ಪರಿಚಯ, ಅವರು ತುಂಬ ಹಿರಿಯ ರಂಗಕರ್ಮಿ. ಬಹುಶಃ ಒಂದು 4 ದಶಕಗಳಿಂದ ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸೀರಿಯಲ್ಸು, ಸಿನಿಮಾಗಳು ಮಾಡ್ತಾರೆ. ಬಟ್ ಅವರ ಜೀವಾಳ ರಂಗಭೂಮಿ. ಇವರು ನಮ್ಮ ಕರ್ನಾಟಕದ ಹಿರಿಯ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯ ಅವರಿದ್ದಾರಲ್ಲ, ಅವರ ಮಗ ಬಾಬು ಹಿರಣ್ಣಯ್ಯ ಅಂತ. ಇವರು ರಂಗಭೂಮಿಯೆಲ್ಲ ಇವರು ಉಸಿರು. ಜೊತೆಗೆ ಕ್ರಿಟಿಕ್ಸ್ ಶೋಗಳನ್ನ, ಸೀರಿಯಲ್ಸ್ನ, ಸಿನಿಮಾಸ್ನ, ಹೀಗೆ 10 ಕಲೆಗೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಬಾಬಣ್ಣ, ನೀವು ತುಂಬ ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀರಾ. ಬಟ್ ಒಬ್ಬ ಮಗ ಕಿಡ್ನಿನ ಡೊನೇಟ್ ಮಾಡಿದ್ದಾನೆ. ಆಬ್ವಿಯಸ್ಲಿ ನಿಮ್ಮದು ಅಂಗ ಅದು. ಅವನ ಅಂಗ ಕೊಟ್ಟ ಅಂದ ಕರಳು ಕಿತ್ತು ಬಂದಂಗೆ ಆಗುತ್ತೆ. ಕೇಳಿದ್ರೆ ಸ್ನೇಹಿತಂಗೆ ಅಂತ ಸುಳ್ಳು ಬೇರೆ ಹೇಳಿದ್ರೆ ಅದು ನಿಮ್ಮ ಪಾತ್ರಕ್ಕೆ ಗೊತ್ತಿಲ್ಲ. ಆದರೂ ಒಬ್ಬ ಮಗ ಕಿಡ್ನಿ ಕೊಟ್ಟ ಅಂದಾಗ ನಿಮಗಾದ ಫೀಲಿಂಗ್ ಏನು ಆ್ಯಕ್ಚುಲಿ ಆ ಸೀನನ್ನು ನೀವು ಅನುಭವಿಸಿದಾಗ? ನಿಜ ಹೇಳಬೇಕು ಅಂದರೆ, ಇಲ್ಲಿ ಯಾವ ದೃಶ್ಯವನ್ನು ಈ ಸೀರಿಯಲಲ್ಲಿ ಪ್ರತಿದಿನ ನಾವು ಒಂದಲ್ಲ ಒಂದು ಸೀರಿಯಲ್ಗಳು ಕಾಣಿಸ್ಕೋತಾ ಇರ್ತೀವಿ. ಪಾತ್ರಗಳು ಬೇರೆ ಬೇರೆ ಭಿನ್ನ ಭಿನ್ನವಾದ ಪಾತ್ರ ಮಾಡ್ತೀವಿ. ಮನಸ್ಸಿಗೆ ಹತ್ತಿರವಾಗುವಂಥ ಕೆಲವು ಪಾತ್ರಗಳು ಸಿಗುತ್ತೆ. ಅದು ಪೂರ್ವಜನ್ಮದ ಸುಕೃತ ಅಂತ ಅನಿಸುತ್ತೆ. ಇಲ್ಲಿ ನನಗೆ ನನ್ನ ಮಗನ ಬಗ್ಗೆ ಒಂದು ಮಮಕಾರ, ಪ್ರೀತಿ, ಆ ಪ್ರೀತಿಯ ಮಧ್ಯದಲ್ಲಿ ಅವನ ಸಂಬಂಧದ ಎಳೆ ಇದೆಯಲ್ಲ, ಅದು ನಾನು ಪಾತ್ರವನ್ನು ಮಾಡ್ತಾ ಇದ್ದೀನಿ ಅಂತ ಯಾವತ್ತೂ ಅನಿಸಿಲ್ಲ. ತುಂಬ ಸಹಜವಾಗಿದೆ ಅಂತ ಅನಿಸುತ್ತೆ ನನಗೆ. ಇದಕ್ಕೆ ಮೊದಲನೇದಾಗಿ ಆ ಕಥೆಯನ್ನು ಬರೆದ ರಘುಚರಣ್ಗೆ, ಇನ್ನೊಂದು ಅದನ್ನು ನಿರ್ದೇಶಿಸ್ತಿರೋಂಥ ಮಧುಗೆ
ಇಲ್ಲಿ ಯಾರೂ ನಮ್ಮನ್ನು ಅತಿರೇಕವಾಗಿ ಅಂದರೆ ಉತ್ಪ್ರೇಕ್ಷೆಯನ್ನೇ ಮಾಡಿಸ್ತಾ ಇದ್ದಾರೆ. ನನಗೆ ನನ್ನ ಭಾವನೆಯಲ್ಲಿ ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಪ್ರಾಯಶಃ ಒಬ್ಬ ಅಳಿಯ ಬಂದರೆ ಇಂಥ ಅಳಿಯ ಬರಬೇಕಪ್ಪ ಅಂತ ಅನಿಸೋವಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಆ ಪಾತ್ರ ನನ್ನ ಮೈಗೆ ಮನಸ್ಸಿಗೆ ಭಾಳ ಹತ್ತಿರವಾದ ಪಾತ್ರ, ಮುದ ನೀಡೋ ಪಾತ್ರ. ಇಲ್ಲಿ ನಾನು ಅಭಿನಯಿಸಿಲ್ಲ, ಸಹಜವಾಗೇ ಮಾಡಿದ್ದೀನಿ. ಆದ್ದರಿಂದ ನನ್ನ ಮಗನ ಬಗ್ಗೆ, ಅವನ ತ್ಯಾಗದ ಬಗ್ಗೆ, ಅವನ ಪ್ರೀತಿಯ ಬಗ್ಗೆ ನಂಬಿಕೆ ಇದೆ. ಆದರೆ ಅಷ್ಟೇ ಬೇಸರನೂ ಇದೆ. ಕಾರಣ ಏನು, ಇವನು ಇಷ್ಟೊಂದು ನಂಬ್ತಾನಲ್ಲ, ಈ ಥರ ನಂಬಿಕೆಯನ್ನು ಇಟ್ಕೊಂಡ್ರೆ ಮುಂದೆ ಜಗತ್ತಿನಲ್ಲಿ ಹೇಗೆ ಬಾಳ್ತಾನೆ ಇವನು ಅನ್ನೋ ಒಂದು ಭಯನೂ ಇದೆ. ಆದರೆ ಮನುಷ್ಯತ್ವವನ್ನು ಕಳ್ಕೊಳ್ಳದೇ ಇರೋವಂಥ ಮಗ ಇದ್ದಾನಲ್ಲ, ಆ ಸಂಸ್ಕಾರಕ್ಕೋಸ್ಕರ ಶರಣಾಗಿದ್ದೀನಿ ನಾನು ಅಷ್ಟೇ. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು, ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ, ಕೇಳು ಹಿಂದೆ ಎಲ್ಲಿಂದ ಬಂದೆ ಹೇಳು ಜಾಣೆ. ಒಂದು ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡಿದ್ರೆ ಎಲ್ರಿಗೂ ಖುಷಿ ಸಿಗತ್ತೆ, ಹೌದಾ? ಅದೇ ಎರಡು ಹಿರಿಯ ಜೀವಗಳು ಹಳೆ ರೆಟ್ರೋ ಸಾಂಗ್ಸ್ ಡ್ಯಾನ್ಸ್ ಮಾಡಿದ್ರೆ, ಸಮರ್ಥನ ತಂದೆ ತಾಯಿ ಅಂದ್ರೆ ಸಂಜಯ್ ಮತ್ತು ಸಂಧ್ಯಾ ಇಬ್ರು ಇವಾಗ ಬಂದು ಡುಯೆಟ್ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ. ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು, ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು, ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನನ್ನಾಣೆ, ಜೊತೆಯಲ್ಲಿ ಬಂದರೆ ಇಲ್ಲವೇ ತೊಂದರೆ ನಿನ್ನಾಣೆ, ಕೇಳು ಹಿಂದೆ ಎಲ್ಲಿಂದ ಬಂದೆ ಹೇಳು ಜಾಣೆ, ನಿನ್ನಂಥ ಚೆಲುವೆ ಎಲ್ಲೂ ಕಾಣೆ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ, ಅಲ್ಲಿ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಮುದ್ದಿನ ಬೈಸ್ಕೋಪ್ ತೋರೆ ನೀರೆ.
ಚಿನ್ನದ ರಾಣಿ ಬಾರೇ ಕುಳ್ಳನ ರಾಣಿ ಬಾ ಬೆಳ್ಳಿಯ ರಾಜ ಬಾರೋ ಕುಳ್ಳರ ರಾಜ ಬಾ ಚಂಚಲ ನಿನ್ನ ಚೆಲುವಿನ ಕಣ್ಣ ಸಂಚಲು ಬಲ್ಲೆ ಬಾ ಓ ವಾಂಚಿನಿ ಒಂದು ಜೀವ, ಇಂಥ ಒಂದು ಹಿರಿಯ ಸಿನಿಕರ್ಮಿ ಅವ್ರ ಬಗ್ಗೆ ನಾ ಹೇಳ್ತೀನಿ. ಇಂಥ ಒಂದು ಹಿರಿಯ ಜೀವ ನಮ್ಮನ್ನು ಇಷ್ಟು ರಂಜಿಸಿದ್ದಾರೆ ಅಂದರೆ ನಾವೆಲ್ಲ ಎದ್ದು ನಿಂತು ಒಂದು ಸಲ ಚಪ್ಪಾಳೆ ಹೊಡಿಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಕ್ಚುಲಿ ಇವರಿಬ್ಬರ ಜೊತೆ ಕೂಡ ಇಂಟ್ರಾಕ್ಷನ್ ಇರುತ್ತೆ. ಆದರೆ ಅದಕ್ಕೂ ಮುಂಚೆ ನಾನು ಸಂಜಯ್ ಅಂದರೆ ನಮ್ಮ ಮಲ್ನಾಡ್ ಸರ್ದು ಪರಿಚಯ ಮಾಡಿಸ್ಕೊಡ್ಬೇಕು. ಇವರು ಸುಮಾರು ದಶಕಗಳಿಂದ ಸಿನಿಮಾ ರಂಗದಲ್ಲೇ ತಮ್ಮ ಕೃಷಿಯನ್ನು ಮಾಡ್ತಿರೋಂಥವ್ರು. ಇವತ್ತು ನಮ್ಮ ಕನ್ನಡದ ಮೇರು ನಟ, ಮೇರು ನಿರ್ದೇಶಕ, ಮೇರು ರಂಗಕರ್ಮಿ ಎಲ್ಲದರಲ್ಲೂ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥವರು ಶಂಕರ್ ನಾಗ್ ಅವರು, ದಿವಂಗತ ಶಂಕರ್ ನಾಗ್ ಅವರು. ಅವರ ಬಹಳ ಆಪ್ತ ವಲಯಗಳಲ್ಲಿ ನಮ್ಮ ಸಾಹೇಬರು ಕೂಡ ಒಬ್ಬರು. ಮಾಲ್ಗುಡಿ ಡೇಸ್ ಮಾಡಿದಾಗಲಿಂದ ಹಿಡಿದು ಅವರ ಎಷ್ಟೋ ಸಿನಿಮಾಗಳಲ್ಲಿ ಅವರ ಸ್ನೇಹಿತನಾಗಿ, ಅವರ ಬಂಧುವಾಗಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಲೋಟದಲ್ಲಿ ನೀರು ಕುಡಿದು, ಹಸಿವಾದಾಗ ಇಬ್ಬರು ಏನಿದೆಯೋ ಅದನ್ನೇ ಹಂಚ್ಕೊಂಡು ತಿಂದಂಥ ಜೀವ. ಇದಕ್ಕಿಂತ ನಮ್ಗೆ ಇನ್ನೊಂದು ಒಳ್ಳೆ ಸನ್ನಿವೇಶ ಖಂಡಿತವಾಗ್ಲೂ ಸಿಗಲ್ಲ ಶಂಕರ್ ನಾಗ್ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಹಾಗೆ ಇಂಥ ಒಬ್ಬ ನಟನ ಗೌರವಿಸೋದಕ್ಕೆ. ಸೊ ಅದಕ್ಕೋಸ್ಕರ ನಿಮ್ಮ ಪರವಾಗಿ ನಾನೇ ಒಂದು 3 ಪ್ರಶ್ನೆಗಳನ್ನು ಕೇಳ್ತೀನಿ ಇವ್ರನ್ನ. ಇನ್ನೊಂದು ಸಲ ಈ ಕಪಲ್ಗೆ ಚಪ್ಪಾಳೆ. ಶಂಕರ್ ನಾಗ್ ಸರ್ ಜೊತೆ ನೀವು ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ರಿ. ಶಂಕರ್ ನಾಗ್ ಅವರು ದಿವಂಗತರಾದರು. ನಿಮ್ಮ ಕೊನೆಯ ಭೇಟಿ ಅಂದರೆ ಯಾವುದು ಶಂಕರ್ ನಾಗ್ ಅವ್ರ ಜೊತೆ? ನಾನು ನಿಗೂಢ ರಹಸ್ಯ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ. ಅದು ಶಂಕರ್ ನಾಗ್ ಅವ್ರ ಲಾಸ್ಟ್ ಸಿನಿಮಾ ಮುಗಿತಾ ಬಂತು. ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು, ಕೊನೆ ಹಾಡು. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗೋಯ್ತು, ತಿರೋದ್ರು. ನಾನು ಅವಾಗ ಜೋಕುಮಾರ್ ಸ್ವಾಮಿ ಅದರದ್ದೊಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಅವ್ರು ಅದೇ ಸಿನಿಮಾಗೆ ಹೋಗ್ಬೇಕಾದ್ರೆ ದುರಂತ ಆಗಿದ್ದಲ್ಲ. ಆ ಜೋಕುಮಾರ್ ಸ್ವಾಮಿ ಲೋಕಾಪುರದಲ್ಲಿ ನಾನೆಲ್ಲ ರೆಡಿ ಮಾಡಿಬಿಟ್ಟು ರಾತ್ರಿ ವಾಪಸ್ ಬಂದು ನಾನು ಬಂದಿದ್ದೀನಿ ಅಂತ ಹೇಳಿದೆ. ಸರಿ ನಾನು ಹೊರಡ್ತೀನಿ ಅಂತ ಶಂಕರ್ ನಾಗ್ ಅವ್ರು ಹೊರಟರು. ಬಹುಶಃ ನಾನು ಬರದೇ ಇದ್ದರೂ ಇರ್ತಾಯಿದ್ರೇನೋ ಅಥವಾ ಆ ಥರದ್ದೊಂದು ಸಣ್ಣ ಒಂದು ಇದ್ದಿದೆ ನನಗೆ. ಎರಡನೇದಾಗಿ ಅಲ್ಲಿ ಕ್ಯಾಮ್ರಾ ಕೆಟ್ಟೋಗಿತ್ತು. ಅವ್ರು ಹೋಗಿದ್ರು ಶೂಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ಇನ್ಫಾರ್ಮೇಷನ್ ಕೊಡೋದ್ರೊಳಗೆ ಇವ್ರು ಹೊರಟುಬಿಟ್ಟಿದ್ರು. ಅಲ್ಲಿ ಹೋಗಿ ಶೂಟಿಂಗ್ ಇರಲಿಲ್ಲ, ಸುಮ್ಮನೆ ಇರಬೇಕಾಗಿತ್ತು. ಬಟ್ ಆ ಇನ್ಫಾರ್ಮೇಷನ್ ಹೋಗದೇ ಇರೋದು ಅವ್ರದ್ದೊಂದು ವಿಧಿ ಅಂತ ಕಾಣುತ್ತೆ. ಕೆಲವು ಸಲ ಭಗವಂತ 100 ಜನರ ಜೀವ ತಗೊಳ್ಳೋ ಸಮಯದಲ್ಲಿ ಒಬ್ಬ ಮಹಾತ್ಮನ ಜೀವ ತಗೋತಾರಂತೆ. ಅಂಥ ಒಂದು ಜೀವ ಶಂಕರ್ ನಾಗ್ ಅವರಾಗಿದ್ದಾರೆ. ಯಾಕೆಂದರೆ ನಾವೆಲ್ಲ ಈಗ ಬಂದಿರೋರು ಸರ್, ಸಿನಿಮಾ ರಂಗಕ್ಕೆ ಈಗ ಬಂದಿರೋ ಹುಡುಗರು ನಾವೆಲ್ಲ. ನಮಗೆ ನಿಜವಾಗ್ಲೂ ಆ ಮೇರು ನಟನ ಬಗ್ಗೆ ಏನೂ ಗೊತ್ತಿಲ್ಲ. ಬಟ್ ಯಾರೋ ನಮ್ಮ ಹಿರಿಯರು ಕೇಳಿದ್ದು, ಅವರೊಂದು ಅದ್ಭುತ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ತಂದವರು ಅಂತ. ಥ್ಯಾಂಕ್ ಯು ಸೊ ಮಚ್. ಒಂದು ಸಲ ನಿಮ್ಮನ್ನು ತಬ್ಕೋಬೇಕು. ಮಿಲನ 300ರ ಸಂಭ್ರಮಕ್ಕೆ ಬಂದಿದೆ. ನಿಮ್ಮ ಮಗ ಸಮರ್ಥ, ನೀವು ಸಂಜಯ್, ಒಂದು ದೊಡ್ಡ ಇಂಡಸ್ಟ್ರಿ ನಡೆಸ್ತಿರ್ತಕ್ಕಂಥ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಈ ಶ್ರೀಮಂತರ ಮಕ್ಕಳು ಸಾಮಾನ್ಯವಾಗಿ ಹಾದಿ ತಪ್ಪೋದು ಸಹಜ. ನಿಮ್ಮ ಮಗ ತಪ್ಪಿದ್ದಾನೆ, ಆ ಪಾತ್ರ ಪೋಷಣೆ ನೀವು ಸಮರ್ಥವಾಗಿ ಮಾಡ್ಕೊಂಡು ಹೋಗ್ತಿದ್ರೆ, ಅದಕ್ಕೆ ಈ ಚಪ್ಪಾಳೆನೇ ಸಾಕ್ಷಿ. ಮಿಲನದಲ್ಲಿ ನಿಮ್ಮ ಅನುಭವ? ಮಿಲನ ಆ ಥರದ ಕ್ಯಾರೆಕ್ಟ್ರ್ ನಾನು ಯೋಚನೆ ಮಾಡಲಿಲ್ಲ. ನಾನು ಈ ಥರದ್ದೊಂದು ಕ್ಯಾರೆಕ್ಟ್ರು ಮಾಡಬಲ್ಲೆ ಅಂತ ಯೋಚನೆ ಇರಲಿಲ್ಲ. ಒಂದು ಎರಡನೇದಾಗಿ ನಮಗೆ ಬ್ರೀಫಾಗಿ ಒಂದು ಸಿಂಗಲ್ ಲೈನಲ್ಲಿ ಇರುತ್ತೆ ಸರ್, ನೀವು ಈ ಥರದ ತಂದೆ, ನೀವು ಭಾಳ ಸ್ಟ್ರಿಕ್ಟಾಗಿರ್ತೀರ, ಒಳ್ಳೆ ಮಗನ ಬೆಳೆಸ್ಬೇಕು ಅಂತ ಇರ್ತೀರ ಅಂತ. ಬಟ್ ಹೋಗ್ತಾ ಏನಾಗುತ್ತೆ, ಆ ಥರದ ದೃಶ್ಯಗಳು ಬಂದಾಗ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಅಂದರೆ ನಾನು ಅವನ ಅಪ್ಪ ಆಗಿ ನಿಲ್ತೀನಿ, ನನಗೆ ಬೇರೆ ಎಲ್ಲ ಮರ್ತೋಗಿರುತ್ತೆ, ನಾನು ಅವನ ಅಪ್ಪ ಅಷ್ಟೇ. ನಾನು ಹೋದ ಕೂಡಲೇ ಅವ್ನ ಸಮರ್ಥನ ಆ ಒಂದು ಅಪ್ಪನ ಕ್ಯಾರೆಕ್ಟ್ರಾಗೆ ನೋಡ್ತೀನಿ. ಇಡೀ ದಿನ ನಾನು ಆ ಥರನೇ ಇರ್ತೀನಿ. ಸಮರ್ಥನ ಜೊತೆಗೆ ಅಷ್ಟೊಂದು ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿ ನಾನು ಮೂವ್ ಮಾಡೋದೇ ಇಲ್ಲ. ಸೆಟ್ಟಲ್ಲಿ ಹಾಗೆ ಇರ್ತೀನಿ. ನಾನು ಭಾಳ ಸ್ವಲ್ಪ ಸೀರಿಯಸ್ ಆಗೇ ಇರ್ತೀನಿ, ಯಾಕೆಂದರೆ ಪಾತ್ರಕ್ಕೆ ಒಂದು ನ್ಯಾಯ ಸಿಗಲಿ ಅನ್ನೋ ಉದ್ದೇಶಕ್ಕೆ. ಮಿಲನ ಧಾರಾವಾಹಿ ನಿಮಗೊಂದು ಬೇರೆದೇ ಒಂದು ಸ್ತರ ಕೊಟ್ಟಂಥ ಧಾರಾವಾಹಿ. ನಿಮ್ಮನ್ನ ಜನ ನೋಡೋ ರೀತಿನೇ ಬೇರೆ ಆಯಿತು. ನಿಮಗೆ ಈ ಪಾತ್ರದಲ್ಲಿರುವಂಥ ಅನುಭವ ಏನು? ನನಗೂ ಕೂಡ ಮೊದಲನೇ ಸಾಲ ನಾನು ಅವನ್ನ ಭೇಟಿಯಾಗಿ ಈ ಪಾತ್ರದ ಬಗ್ಗೆ ನಾನೇನು ಕೇಳಲೇ ಇಲ್ಲ. ರಿಚ್ ಕ್ಯಾರೆಕ್ಟ್ರಮ್ಮ ಅಂತ ಹೇಳಿದ್ರು. ನಾನು ಮಾಮೂಲಿಯಾಗಿ ಏನು ಟ್ರೆಡಿಷ್ನಲ್ ಆಗಿ ಏನು ಮಾಡ್ತೀನೋ ಅದೇ ಥರ ಅಂದ್ಕೊಂಡು
ಒಂದು ರಿಚ್ ಜುವೆಲ್ಸ್ ಎಲ್ಲ ತೊಗೊಂಡು ಒಂದೇ ಸೆಟ್ಟು ಅದರಲ್ಲೇ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗೋದು ಅಂತ ಆ ಥರ ಯೋಚನೆ ಮಾಡಿದ್ದೆ. ಆಮೇಲೆ ಗೊತ್ತಾಯಿತು ಸ್ವಲ್ಪ ಮಾಡ್ ಆ್ಯಂಡ್ ಸ್ಟ್ರಿಕ್ಟ್ ಕ್ಯಾರೆಕ್ಟ್ರು ಅಂತ ಹೇಳಿಬಿಟ್ಟು ಗೊತ್ತಾಯಿತು. ನನಗೂ ಕೂಡ ಹೊಸದೇ ಈ ಅನುಭವ. ನಾ ಈ ಥರ ಪಾತ್ರ ಯಾವತ್ತೂ ಮಾಡೇ ಇರಲಿಲ್ಲ. ಯಾವಾಗ ನೋಡಿದ್ರು ತುಂಬ ಸಾಫ್ಟ್ ಕ್ಯಾರೆಕ್ಟ್ರೇ ಮಾಡ್ತಾಯಿದ್ದೆ. ಮೊದಲನೇ ದಿನ ಎಲ್ಲ ನಾನು ತುಂಬ ಟೇಕ್ಸ್ ತೊಗೊಂಡಿದ್ದೀನಿ. ಮತ್ತು ಸರಿ ಯಾವಾಗಲೂ ಜ್ಞಾಪಿಸ್ತಾ ಇರ್ತಾರೆ, ನಾನು ಮರ್ತು ಹೋಗ್ಬಿಡ್ತೀನಿ. ನಾನು ಹಿಂಗೆ ಯಾವಾಗಲೂ ಪಟ 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 ಅಂತ ಮಾತಾಡ್ತಿದ್ದೀನಿ. ಆ ಸ್ಟೈಲ್ ನನಗೆ ಮರ್ತೇ ಹೋಗ್ಬಿಡ್ತೀನಿ ಸಡನ್ನಾಗಿ. ಮಾ ನೀವು ಜೈ ಶ್ರೀಕೃಷ್ಣ ಅಮ್ಮ, ಜೈ ಶ್ರೀಕೃಷ್ಣ ಅಲ್ಲಮ್ಮ, ಸಂಧ್ಯಾಮ್ಮ ನೀವು ಸಂಧ್ಯಾಮ್ಮ ಅಂತ ಜ್ಞಾಪಿಸ್ತಾನೆ ಇರ್ತಾರೆ ಪ್ರತಿ ಸಾರಿನೂ. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ನೋವನ್ನ ನಾ ಮಧು ಸರ್ ಹತ್ರ ಕೇಳ್ತೀನಿ, ನೀವೆಷ್ಟು ನೋವು ಕೊಟ್ಟಿದ್ದೀರಾ ಅಂತ. ಖಂಡಿತ. ಓಕೆ ಸರ್, ಇವಾಗ ಜನಗಳಿಗೆ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಪ್ರಶ್ನೆ ಇರುತ್ತೆ, ನಾನು ಅಲ್ಲಿ ಹೋಗ್ತೀನಿ. ಅವ್ರ ಪ್ರಶ್ನೆ ನೀವು ಬೆಳೆದ ಮಕ್ಕಳನ್ನ ಸ್ನೇಹಿತರಾಗಿ ನೋಡಬೇಕು ಅಂತ ಹೇಳ್ತಾರೆ, ಆದರೆ ನೀವು ಮದುವೆ ಮಾಡಿರೋ ಮಗನೂ ಕೂಡ ಅಷ್ಟು ಸ್ಟ್ರಿಕ್ಟಿಂದ ನೋಡ್ಕೊತಿರೋದು ಅವನು ಐಶ್ವರ್ಯನ ಕಡೆ ವಾಲೋದಕ್ಕೆ ಕಾರಣ ಆಗಿದೆ ಅಂತ ನಿಮ್ಗೆ ಯಾವತ್ತೂ ಅನಿಸಿಲ್ವಾ? ಅನ್ಸಕ್ಕೆ ಶುರು ಆದಾಗಿಂದನೇ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಆಗಬೇಕಾಯ್ತು. ಯಾಕೆಂದರೆ ನನಗೆ ನನ್ನ ಮಗ ಕೈ ತಪ್ಪು ಹೋಗಬಾರ್ದು. ಒಂದು ಶಿಸ್ತಲ್ಲಿ ಪ್ರತಿಯೊಬ್ಬ ಹಿರಿಯರು ಅಂದರೆ ಜನ್ರೇಷನ್ ಗ್ಯಾಪ್ ಅಂತ ನಾನು ನನ್ನ ಪಾತ್ರದಲ್ಲಿ ಹೇಳ್ತಾನೆ ಇರ್ತೀನಿ. ನಮ್ಮ ಜನ್ರೇಷನ್ಗೂ ಮತ್ತು ಈಗಿನ ಹೊಸ ಜನ್ರೇಷನ್ಗೂ ತುಂಬ ವ್ಯತ್ಯಾಸ ಇದೆ. ಫ್ರೆಂಡ್ಲಿ ಆಗಿರಬೇಕು ಅನ್ನೋದು ಇವಾಗಿನ ಕಾನ್ಸೆಪ್ಟು. ನಾವಿದ್ದಾಗ ಫ್ರೆಂಡ್ಲಿ ಆಗಿರಬೇಕು ಅನ್ನೋದು ಕಾನ್ಸೆಪ್ಟ್ ಅಲ್ಲ. ಎರಡನೇದಾಗಿ ಪ್ರತಿಯೊಂದೂ ನಾನು ಯಾವಾಗಲೂ ಮೊದಲನೇ ಎಪಿಸೋಡಲ್ಲಿ ಹೇಳ್ತೀನಿ, ಅವನ ಕುಡಿಯೋ ಸ್ಪೀಡಿಂಗ್ ಬಾಟ್ಲಿಂದ ಹಿಡಿದು ಅದು ನನ್ನ ಸೆಲೆಕ್ಷನ್ ಅಂತ. ಸೊ ಹೀಗೆ ಬೆಳಿಬೇಕು, ಹೀಗೆ ಇರಬೇಕು ನನ್ನ ಮಗ ಅನ್ನೋ ಒಂದು ಕನಸು ನನಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ಎಲ್ಲ ತಂದೆ ತಾಯಂದ್ರೆ ಹಾಗೆ ಇರಲೇಬೇಕು ಅಂತಿಲ್ಲ. ನನಗೆ ನನ್ನ ಮಗ ಇದೇ ದಾರಿಯಲ್ಲಿ ನಡಿಬೇಕು, ಅವನು ಹೀಗೆ ಇರಬೇಕು ಅನ್ನೋದು ಬಹಳ ನಿರ್ದಿಷ್ಟವಾಗಿ ನನಗೆ ಗೊತ್ತಿರುತ್ತೆ. ಹೀಗೆ ಇರಬೇಕು ಅಂತ ನನ್ನ ಪ್ರಯತ್ನವೂ ಹಾಗೆ ಇರುತ್ತೆ. ನಾನು ಎಲ್ಲೂ ತಪ್ಪು ಮಾಡೋದಿಲ್ಲ. ಎಜುಕೇಷನ್ ಕೊಡ್ತೀನಿ, ಅವನು ಎಲ್ಲ ಥರ ಶ್ರೀಮಂತಿಕೆ ಕೊಡ್ತೀನಿ, ಒಳ್ಳೆ ಹುಡುಗಿ ಬೇಕು ಅಂತ ನಾನು ಆರಿಸ್ಕೊಂಬರ್ತೀನಿ. ಅದು ಯಾವುದು ನನ್ನ ತಪ್ಪಲ್ಲ. ಹಾಸನಲ್ಲಿ ಸುವರ್ಣ ಚಾನಲ್ ಬರ್ತಾ ಇಲ್ಲ 1.5 ತಿಂಗಳಿಂದ ಕೆಲವು ಕಡೆ. ಆದರೂ ನಾವು ಇಂಟರ್ನೆಟ್ಟಿಂದ ಕೆಲವು ಫೋನ್ ಮಾಡ್ಕೊಂಡು ಫ್ರೆಂಡ್ಸಿಂದ ಕೇಳ್ತಾ ಇದ್ದೀವಿ. ಬಟ್ ನನ್ನ ಕ್ವಶನ್ ಏನು ಅಂದರೆ, ಸಮರ್ಥ್ ಐಶ್ವರ್ಯನ ತುಂಬ ಇಷ್ಟಪಡ್ತಾ ಇದ್ದ, ಆದರೆ ನೀವು ಏನಕ್ಕೆ ಎಂಕರೇಜ್ ಕೊಡಲಿಲ್ಲ ಲವ್ ಮಾಡೋಕ್ಕೆ? ನಾನು ಪ್ರಾರ್ಥನೆನೇ ಮದುವೆ ಮಾಡ್ಕೋಬೇಕು ಅಂತ ಏನಕ್ಕೆ ಇದು ಮಾಡಿದ್ರಿ? ಈಗ ಲವ್ ಮಾಡೋದು ಅಂತೂ ಒಂದು, ಇನ್ಫ್ಯಾಚುಯೇಷನ್ ಇನ್ನೊಂದು. ಇನ್ಫ್ಯಾಚುಯೇಷನ್ ಅಂದರೆ ಬರೀ ಒಂದು ಆಕರ್ಷಣೆನ ಪ್ರೀತಿ ಅಂತ ಅಂದ್ಕೊಳ್ಳೋದು ಯಂಗ್ ಜನ್ರೇಷನ್. ಅವ್ರಿಗೆ ಅದೊಂದು ಆಕರ್ಷಣೆ ಆಗಿರುತ್ತೆ. ಒಂದು ಸ್ವಲ್ಪ ದಿವಸ ಬಿಟ್ಟರೆ ಆ ಆಕರ್ಷಣೆ ಹೋಗುತ್ತೆ. ಅದು ನಿದರ್ಶನಗಳೇನು ಅಂತ ಹೇಳಿದರೆ, ಮದುವೆ ಆಗಿ 1 ವರ್ಷಕ್ಕೆ ಡೈವರ್ಸ್ ಅಂತಾರೆ, 2 ವರ್ಷಕ್ಕೆ ಡೈವರ್ಸ್ ಅಂತಾರೆ. ಯಾಕೆಂದರೆ ಬರೀ ಆಕರ್ಷಣೆ ಇರುತ್ತೆ, ಅದರಲ್ಲಿ ನಿಜವಾದ ಪ್ರೀತಿ ಇರಲ್ಲ. ನಿಜವಾದ ಪ್ರೀತಿ ಇದ್ದವರು ಬಹುಶಃ ನನಗೆ ಗೊತ್ತಿದ್ದಾಗೆ ಬಹಳ ಚೆನ್ನಾಗೇ ಇರ್ತಾರೆ, ಒಬ್ರಿಗೊಬ್ರಿಗೆ ಹೊಂದ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಅವ್ರ ಮಧ್ಯದಲ್ಲಿ ಮನಸ್ತಾಪ ಬರೋದಿಲ್ಲ. ಆಕರ್ಷಣೆ ಇದ್ದಾಗ ಮಾತ್ರ ಈ ಥರ ತಾಪತ್ರಗಳು ಬರುತ್ತೆ. ಅದು ನನಗೆ ಚೆನ್ನಾಗಿ ಗೊತ್ತು, ಅದು ಆಕರ್ಷಣೆ, ಅದು ಪ್ರೀತಿ ಅಲ್ಲ ಅಂತ. ಅದನ್ನು ತಪ್ಪಿಸ್ಬಿಟ್ರೆ ನಾನು ಮುಂದೆ ಅವ್ನು ಸರಿ ಹೋಗ್ತಾನೆ ಅಂತ ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಸಪೋರ್ಟ್ ಮಾಡೋದಿಲ್ಲ ಯಾವತ್ತು. ನನ್ನ ಹೆಸರು ಶ್ರುತಿ ಅಂತ. ನೀವು ಹೇಳಿದ್ರಿ ಸಮರ್ಥ್ಗೂ ಮತ್ತು ಐಶ್ವರ್ಯಗೂ ಮದುವೆ ಆಗಿದ್ದಿದ್ರೆ ಅವ್ರ ಜೀವನ ಚೆನ್ನಾಗಿರ್ತಿರ್ಲಿಲ್ಲ ಅಂತ. ಬಟ್ ಪ್ರಾರ್ಥನೆನ ಕೊಟ್ರು ಪ್ರಾರ್ಥನೆಗೂ ಸಮರ್ಥವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವಾಗ ಇಬ್ಬರು ಬೇರೆ ಆಗಿದ್ದಾರಲ್ಲ, ಇವಾಗ ಅದು ಮತ್ತೆ ನನ್ನ ಉದ್ದೇಶ ಅದು. ಪ್ರಾರ್ಥನಾ ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ಒಳ್ಳೆ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾಳೆ, ನನ್ನ ಕುಟುಂಬಕ್ಕೆ ನಮ್ಮ ಸಂಸ್ಕಾರಕ್ಕೆ ಸರಿ ಹೋಗುವಂಥ ಒಂದು ಕುಟುಂಬದಿಂದ ಬಂದಿದ್ದಾಳೆ ಅಂತ. ಐಶ್ವರ್ಯನ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನು ಸಾಧ್ಯನೇ ಇಲ್ಲ. ಯಾಕಂದರೆ ನನಗೆ ಗೊತ್ತಿರಬೇಕು, ನನಗೆ ಯಾರು ನಾನು ಸೊಸೆಯಾಗಿ ತರ್ತೀನಿ ಅನ್ನೋ ವಿಷಯ ನನಗೆ ಗೊತ್ತಿರಬೇಕು. ನನಗೆ ಐಶ್ವರ್ಯ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಒಂದು. ಸೆಕೆಂಡ್, ಮತ್ತೆ ನಾನು ಶ್ರೀಮಂತ, ನನಗೂ ಅಹಂಕಾರ ಇದೆ, ನನಗೂ ಈಗೋ ಪ್ರಾಬ್ಲಮ್ಸ್ ಇದೆ. ನನಗೆ ನನ್ನ ಅಂತಸ್ತಿಗೆ ಸರಿಯಾಗೇ ನಾನು ಹುಡುಗಿ ನೋಡ್ತೀನಿ ಅಷ್ಟೇ ಹೊರತು ಕೆಳಗಿನ ಲೆವೆಲಲ್ಲಿ ಹುಡುಗಿ ನೋಡ್ಬೇಕಾದ್ರೆ ನಾನು ಮಾಡಲ್ಲ, ಅದನ್ನು ನಾನು ಒಪ್ಪೋದಿಲ್ಲ. ಬಹುಶಃ ಅದು ನನ್ನ ತಪ್ಪಾಗಿದ್ರೂ ಆಗಿರ್ಬೋದು. ಆವಾಗ ಸಮರ್ಥ ಇನ್ನೊಂದು ಕಡೆ ಹೋಗಿದ್ದಾನೆ ಅಂತ ಗೊತ್ತಾದ ತಕ್ಷಣ ನಾನು ಆ ಹುಡುಗಿ ತರೋಕ್ಕಾಗಲ್ಲ, ಬಹುಶಃ ಬೇರೆ ಹುಡುಗಿ ತರ್ತಾ ಇದ್ದೆ. ಬಟ್ ಸಮರ್ಥ್ಗೂ ಐಶ್ವರ್ಯಂಗೂ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಚೆನ್ನಾಗಿತ್ತಲ್ವಾ ಪ್ರಾರ್ಥನಾ ಅವ್ರಿಗಿಂತ? ಇಲ್ಲ, ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತು, ನನಗೆ ಗೊತ್ತೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ನ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಡಾಕ್ಟರ್ ಸವಿತಾರವರು ಜನಪ್ರಿಯ ಆಸ್ಪತ್ರೆಯಲ್ಲಿ ಶಿಬಿರವನ್ನು ಏರ್ಪಡಿಸಿದರು. ಕ್ಲಬ್ನ 50ಕ್ಕೂ ಹೆಚ್ಚು ಸದಸ್ಯರು ಇದರ ಪ್ರಯೋಜನವನ್ನು ಪಡೆದರು. ಮೈಸೂರು ಲೇಡೀಸ್ ಕ್ಲಬ್ನ ವತಿಯಿಂದ ಆಷಾಢ ಶುಕ್ರವಾರದ ಪೂಜೆ ಹಾಗೂ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ಶ್ರೀಮತಿ ಮಮತಾ ಶಿವಶಂಕರ್ ಅವರ ಮನೆಯಲ್ಲಿ ಪೂಜೆ ಏರ್ಪಡಿಸಲಾಗಿತ್ತು. ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ ಧಾರವಾಡದ ಐವೇಶ್ ವದ್ದಾಟಿಯವರ ಮನೆಯಲ್ಲಿ ರಂಜಾನ್ ಹಬ್ಬವನ್ನು ಆಚರಿಸಲಾಯಿತು ಹಾಗೂ ಹೇಮಾಕ್ಷಿ ಕೇರೆಸೂರ್ ಅವರ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.
ರಾಜ್ಯದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲಿನ ದೌರ್ಜನ್ಯಕ್ಕೆ ಕರ್ನಾಟಕದಾದ್ಯಂತ ಲೇಡೀಸ್ ಕ್ಲಬ್ ಪ್ರತಿಭಟನೆ ನಡೆಸಿತು. ಗದಗಿನಲ್ಲಿ ಗಾಂಧಿ ಸರ್ಕಲ್ ಬಳಿ ಮಾನವ ಸರಪಳಿ ಮಾಡುವ ಮುಖಾಂತರ ಪ್ರತಿಭಟನೆ ನಡೆಸಿದರು. ಶೈಲಜಾ ಕವಲೂರು, ವಿಜಯ ವೈದ್ಯ, ಕಲಾವತಿ ಅಲಬೂರ ನೇತೃತ್ವ ವಹಿಸಿದ್ದರು. ಧಾರವಾಡದಲ್ಲಿ ಶಶಿಕಲಾ ಹೆಬ್ಲೇಕರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸಲಾಯಿತು. ಹೇಮಾ ಕೇರಸೂರ್, ಲತಾ ಮಂಟಾ, ವಾಣಿಶ್ರೀ ಮೋಟೆಕರ್, ಜಯಶ್ರೀ, ಅನಿತಾ, ಸರೋಜಾ, ಗೀತಾ ಉಪಸ್ಥಿತರಿದ್ದರು. ಚಿತ್ರದುರ್ಗದಲ್ಲಿ ಬೃಹತ್ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ರೂಪಾ ಜನಾರ್ದನ್ ನೇತೃತ್ವದಲ್ಲಿ ಮನವಿ ಅರ್ಪಿಸಲಾಯಿತು. ಸುಮಾ, ಸುನಂದ, ಉಮಾ, ಸೌಮ್ಯ ಭಾಗವಹಿಸಿದ್ದರು. ಮೈಸೂರಿನಲ್ಲಿ ಗಾಂಧಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ಇಂದುಮತಿ ನೇತೃತ್ವದಲ್ಲಿ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸಿದರು. ರಾಜರಾಜೇಶ್ವರಿ, ಆಶಾ, ರೂಪಾ, ವಿಜಯಶ್ರೀ, ನಂದಿನಿ, ರಾಜೇಶ್ವರಿ, ಗಗನ, ದೀಪಿಕಾ ಪಾಲ್ಗೊಂಡಿದ್ದರು. ಬೆಂಗಳೂರಿನಲ್ಲಿ ಶುಭಾ ರಾಜಶೇಖರ ನೇತೃತ್ವದಲ್ಲಿ ಟೌನ್ ಹಾಲ್ ಎದುರು ಬ್ಲಾಕ್ ಡೇ ಮಾಡಿ ಆ ದೌರ್ಜನ್ಯದ ಕತ್ತಲನ್ನು ಹೋಗಲಾಡಿಸಲು ಕ್ಯಾಂಡಲ್ ಲೈಟ್ ವಿಜುವಲ್ ಮಾಡಿದರು. ಸಮಾಜ ಸೇವಕಿ ವಾಣಿ ಗಣಪತಿ ಚಾಲನೆ ನೀಡಿದರು. ಸ್ವರ್ಣಲತಾ, ಮಹೇಶ್ವರಿ, ವನಿತಾ ಹೆಬ್ಬಾರ, ನೇತ್ರ, ಅನಿತಾ, ವಾಣಿ ಭಾಗವಹಿಸಿದರು. ಶಿವಮೊಗ್ಗದಲ್ಲಿ ಉಮಾಮೂರ್ತಿ ನೇತೃತ್ವದಲ್ಲಿ ಜೆಸಿ ನಗರದಲ್ಲಿ ಮೆರವಣಿಗೆ ಮಾಡಿ ದೌರ್ಜನ್ಯದ ವಿರುದ್ಧ ಘೋಷಣೆ ಕೂಗಿದರು. ನಳಿನಿ ಜೋಶಿ, ಉಷಾ ಭಟ್, ಸುರೇಖಾ, ದಿವ್ಯಾ, ಭಾಗೀರಥಿ, ಶಾರದಾ, ಪ್ರೇಮ, ಉಮಾ ಭಾಗವಹಿಸಿದ್ದರು. ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸುವುದರ ಮೂಲಕ ಮಹಿಳಾ ದೌರ್ಜನ್ಯವನ್ನು ವಿರೋಧಿಸಿದರು. ವೀಣಾ ನಾಗಮೂರ್ತಿ ನೇತೃತ್ವ ವಹಿಸಿದ್ದರು. ಸುಜಾತ, ಶಾರದಾ ಪಾಟೀಲ್, ಇಂದಿರಾ, ಗೀತಾ, ಆರತಿ ಭಾಗವಹಿಸಿದ್ದರು. ಸುವರ್ಣ ಲೇಡೀಸ್ ಕ್ಲಬ್, ಸುವರ್ಣ ಚಾನಲ್, ಬೆಂಗಳೂರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ವಾಹಿನಿ, ಗ್ರೌಂಡ್ ಫ್ಲೋರ್, ನಂಬರ್ 150, ಎಂಬಸಿ ಪಾಯಿಂಟ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 1.